ಎಲ್ರಿಗೂ ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು ಭಾರತ ಸರ್ಕಾರ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಆಗಮಿಸುತ್ತಿದ್ದಾರೆ. ಇದೀಗ ತಾನೇ ಮಾನ್ಯ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವರು ಭಾರತ ಸರ್ಕಾರ ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ಸ್ವಾಗತ. ರೈತ ಬಾಂಧವರೆಲ್ಲ ಕುಳಿತುಕೋಬೇಕಾಗಿ ವಿನಂತಿ. ನೂತನ ಆಡಳಿತ ಭವನದ ಉದ್ಘಾಟನೆ ಮಾಡಿ ಮೇಡಮ್ ಅವರು ವೇದಿಕೆಗೆ ಆಗಮಿಸ್ತಾರೆ. ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು ಭಾರತ ಸರ್ಕಾರ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಮುಖ್ಯ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಇದೀಗ ಕುಂಭಮೇಳದ ಮುಖಾಲ ಅವರಿಗೆ ಸ್ವಾಗತವನ್ನು ಕೋರಲಾಗುತ್ತಿದೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ಇವರ ಆಶ್ರಯದಲ್ಲಿ ಇಂದು ಕೃಷಿ ವಿಜ್ಞಾನ ಕೇಂದ್ರದ ನೂತನ ಆಡಳಿತ ಭವನ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ಈ ನಮ್ಮ ಕಾರ್ಯಕ್ರಮವು ಯಾವುದೇ ವಿಘ್ನಗಳಿಂದ ನೆರವೇರಲೆಂದು ವಿಘ್ನ ವಿನಾಶಕನನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ಕುಮಾರಿ ಪ್ರಕೃತಿ. In collaboration of AHS Bagalkot, University of Horticulture Science Bagalkot, and ICAR, Indian Council of Agriculture Research, New Delhi. So, ಈ ದಿನ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಇವರ ಸಹಯೋಗದಲ್ಲಿ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದ ನೂತನ ಆಡಳಿತ ಭವನದ ಉದ್ಘಾಟನಾ ಸಮಾರಂಭವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭವು ಸುಸೂತ್ರವಾಗಿ ನೆರವೇರಲು ಪ್ರಾರ್ಥನೆಯೊಂದಿಗೆ ಶುಭ ಕೋರಬೇಕೆಂದು ನಾನು ಕುಮಾರಿ ಪ್ರಗತಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಶರಣಂ. ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ಲಂಬೋದರನೇ ಅಂಬಾಸುತನೇ ಕವಿಜನನುತನೇ ತವ ಶರಣಂ. ಲಂಬೋದರನೇ ಅಂಬಾಸುತನೇ ಕವಿಜನನುತನೇ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ಧನ್ಯವಾದಗಳು ಪ್ರಕೃತಿಯವರಿಗೆ. ಈಗ ಕಾರ್ಯಕ್ರಮದಲ್ಲಿ ರೈತ ಗೀತೆ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರು ಮತ್ತೆ ಮುಂದಿರುವ ಸಭಿಕರೆಲ್ಲರೂ ರೈತ ಗೀತೆಗೆ ಗೌರವ ಸಲ್ಲಿಸಬೇಕಾಗಿ ಕೋರಿಕೆ. ನೇಗಿಲ ಹಿಡಿದ ಮರಗಳು ಹಾಡುತ್ತ ಉಳುವ ಯೋಗಿಯನ್ನು ನೋಡಲಿ.
ಮತ್ತು ಮಹಿಳೆಯರೇ, ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ಒಂದು ಪ್ರಮುಖವಾದ ಜಿಲ್ಲೆ. ಕೃಷಿ ಅಭಿವೃದ್ಧಿಯ ಉತ್ಪಾದನೆಯಲ್ಲಿ ಬಹಳ ಪ್ರಮುಖವಾದ ಒಂದು ಜಿಲ್ಲೆ. ಈ ಜಿಲ್ಲೆ ಕರ್ನಾಟಕದ ರಾಜಧಾನಿಯಿಂದ ಸುಮಾರು 72 ಕಿಲೋಮೀಟರ್ ದೂರದಲ್ಲಿ ಇದ್ದರೂ ಸಹ ಈ ರಾಜ್ಯದ ಪೂರ್ವ ವನ ವಲಯದಲ್ಲಿ ಈ ಒಂದು ಕೃಷಿ ವಲಯದಲ್ಲಿ ಪ್ರತಿನಿಧಿಸುತ್ತದೆ. ಈ ಜಿಲ್ಲೆಯ ಪ್ರಮುಖ ಕೃಷಿ ಉತ್ಪನ್ನಗಳಾದಂತ ಹಾಲು, ಹಿಪ್ಪು ನೇರಳೆ, ಟೊಮೆಟೊ, ರಾಗಿ, ದ್ವಿದಳ ಧಾನ್ಯಗಳು, ಮಾವು, ಸೀಬೆ, ದ್ರಾಕ್ಷಿ ಹಾಗೂ ಪ್ರಮುಖ ಹೂವಿನ ಬೆಳೆಗಳಿಗೆ ಬಹಳ ಪ್ರಸಿದ್ಧಿಯಾದಂತಹ ಒಂದು ಜಿಲ್ಲೆ. ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯನ್ನು ಮೊದಲಿಗೆ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶ, ಬರಗಾಲ ಪೀಡಿತ ಮೊದಲಿತ್ತು. ಇಲ್ಲಿರುವಂತಹ ನೀರಿನ ವ್ಯವಸ್ಥೆ ಸೌಕರ್ಯ ಬಹಳ ಕಡಿಮೆ ಇತ್ತು. ಬೋರ್ವೆಲ್ಗಳಲ್ಲಿ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಆದ್ರೂ ಸಹ ನಮ್ಮ ರೈತರು ಬಹಳ ಕಷ್ಟಪಟ್ಟು ಇರುವಂತಹ ನೀರನ್ನೇ ಬಳಸಿಕೊಂಡು ಬಹಳ ವ್ಯವಸ್ಥಿತವಾಗಿ ಕೃಷಿ ಕ್ಷೇತ್ರದಲ್ಲಿ ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರ ಒಂದು ರೈತರ ಒಂದು ಕೃಷಿ ಆದಾಯವನ್ನು ದ್ವಿಗುಣಗೊಳ್ಳಲಿಕ್ಕೆ ಈ ಭಾಗದ ಎಲ್ಲಾ ರೈತರು ಸಹ ಕಾರಣೀಭೂತರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 3 ವರ್ಷಗಳಿಂದ ಕೋಲಾರ ಜಿಲ್ಲೆಯ ಹೆಚ್ಚಿನ ಒಂದು ಮಳೆ ಹಂಚಿಕೆಯಾಗಿ ಹಾಗೂ ಕೆಸಿ ವ್ಯಾಲಿಯ ಯೋಜನೆಯಿಂದ ಇಲ್ಲಿರುವಂತಹ ಎಲ್ಲಾ ಕೆರೆಕಟ್ಟೆಗಳು ತುಂಬಿದ್ದು, ಈ ಒಂದು ಜಿಲ್ಲೆಯಲ್ಲಿ ಬಹುತೇಕ ಕೆರೆಕಟ್ಟೆಗಳು ತುಂಬಿದ್ದು, ಭೂಮಿಯಲ್ಲಿ ಅಂತರ್ಜಲ ಮಟ್ಟ ತುಂಬಾ ಸುಧಾರಿಸಿದ್ದು, ಬರುವ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ಕೃಷಿ ಅಭಿವೃದ್ಧಿಯ ಚಿತ್ರಣ ಪೂರ್ಣ ಬದಲಾಗಲಿದೆ. ಮಾನ್ಯ ಪ್ರಧಾನಮಂತ್ರಿಗಳ ಅಭಿಲಾಷೆಯಂತೆ ರೈತರ ಕೃಷಿ ಆದಾಯ ದ್ವಿಗುಣವಾಗುವಲ್ಲಿ ಬರುವ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಕಾಣಬಹುದಾಗಿದೆ. ಈ ದಿನದ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಆಡಳಿತ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿರುವಂತ ನಿಮ್ಮ ನೆಚ್ಚಿನ ಕರ್ನಾಟಕದವರೇ ಆದಂತ ಕುಮಾರಿ ಶೋಭಾ ಕರಂದಾಜೆಯವರು, ಗೌರವಾನ್ವಿತ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು, ಭಾರತ ಸರ್ಕಾರ ಅವರ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತ ಭವನ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದು, ಈಗಾಗಲೇ ಆಡಳಿತ ಭವನ ಉದ್ಘಾಟನೆ ಮಾಡಿ ನಮ್ಮ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಬಾಂಧವರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಶ್ರೀಯುತ ಮುನಿರತ್ನವರು ಕಾರಣಾಂತರದಿಂದ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗುತ್ತಿಲ್ಲ. ಆದರೂ ಸಹ ಅವರು ನಮ್ಮ ಕೋರಿಕೆ ಮೇರೆಗೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆನ್ಲೈನ್ ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅವರಿಗೂ ಸಹ ನಾವು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಕೋಲಾರ ಜಿಲ್ಲೆಯ ಸಮಸ್ತ ರೈತ ಬಾಂಧವ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಈ ಒಂದು ತೋಟಗಾರಿಕೆ ಮಹಾವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆಯಾಗಲಿಕ್ಕೆ ಕಾರಣೀಭೂತರಾದಂತ ಮಾನ್ಯ ಶ್ರೀ ಕೆ ಶ್ರೀನಿವಾಸಗೌಡರು ಅವರು ಸಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ಮುನಿಸ್ವಾಮಿ ಅವರು, ಗೌರವಾನ್ವಿತ ಸಂಸದರು, ಕೋಲಾರ ಲೋಕಸಭಾ ಕ್ಷೇತ್ರ, ಅವರು ಸಹ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಎಲ್ಲ ಸಮಸ್ತ ಕೋಲಾರ ಜಿಲ್ಲೆಯ ರೈತ ಬಾಂಧವರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಡಾಕ್ಟರ್ ತ್ರಿಲೋಚನ್ ಮಹಾಪಾತ್ರಜಿ ಅವರು ಕಾರ್ಯದರ್ಶಿಗಳು, ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಮಹಾನಿರ್ದೇಶಕರು, ICAR ಭಾರತ ಸರ್ಕಾರ ನವದೆಹಲಿ, ಅವರು ಸಹ ಈ ಒಂದು ಸಮಾರಂಭದಲ್ಲಿ ಆನ್ಲೈನ್ ಅಲ್ಲಿ ನವದೆಹಲಿಯಿಂದ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಕೋಲಾರ ಜಿಲ್ಲಾ ಸಮಸ್ತ ರೈತ ಬಾಂಧವರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಡಾಕ್ಟರ್ AK ಸಿಂಗ್, ಉಪ ಮಹಾನಿರ್ದೇಶಕರು, ಕೃಷಿ ವಿಸ್ತರಣೆ, ಭಾರತೀಯ ಕೃಷಿ ಅನುಸಂಧಾನ ಭವನ ಪರಿಷತ್ತು ನವದೆಹಲಿ, ಅವರು ಸಹ ಆನ್ಲೈನ್ ಮೋಡಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರಿಗೂ ಸಹ ನಾನು ವಿಶ್ವವಿದ್ಯಾಲಯ ಹಾಗೂ ರೈತರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಶ್ರೀಯುತ OA ನಾರಾಯಣಸ್ವಾಮಿ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಅವರು ಸಹ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಕೋಲಾರ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ ಗೋವಿಂದರಾಜು ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ವೇತಾ R ಶಬರೀಶ್, ಅಧ್ಯಕ್ಷರು, ನಗರಸಭೆ ಕೋಲಾರ, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ H ನಾಗೇಶ್, ಶ್ರೀ KR ರಮೇಶ್ ಕುಮಾರ್, ಶ್ರೀ ಓಂ ಶಕ್ತಿ ಚಲಪತಿ, ಅಧ್ಯಕ್ಷರು, ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರ ಕೋಲಾರ, ಇವರು ಸಹ ನಮ್ಮ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಜಿಲ್ಲೆಯ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಡಾಕ್ಟರ್ ಶೆಲ್ಲುಮಣಿ R IAS ಅವರು ನಮ್ಮ ವಿಶ್ವವಿದ್ಯಾಲಯದ ಬೇಕಾಗಿದ್ದಂತ ಒಳಲಿ ಗ್ರಾಮದ ಸುಮಾರು 75 ಎಕರೆ ಜಮೀನನ್ನ ನಮಗೆ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರ ಮಾಡಿಕೊಡುವಲ್ಲಿ ನಮಗೆ ತುಂಬಾ ಸಹಕಾರಿಯಾಗಿದ್ದಾರೆ. ನಾನು ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಹಾಗೂ ಈ ಸಮಾರಂಭಕ್ಕೆ ಅವರಿಗೂ ಸಹ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀ ವಿಕೇಶ್ ಕುಮಾರ್ IAS, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕೋಲಾರ, ಅವರು ಸಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಒಂದು ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಗೌರವಾನ್ವಿತ ಸದಸ್ಯರಾದಂತ ಶ್ರೀಮತಿ P ಸುಮಿತ್ರಾ ದೇವಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ಕೋಲಾರದ ಜಿಲ್ಲಾ ರೈತ ಬಾಂಧವರ ಪರವಾಗಿ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಮತ್ತೋರ್ವ ಗೌರವಾನ್ವಿತ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಡಾಕ್ಟರ್ M ಶಿವಮೂರ್ತಿ ಅವರು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀಯುತ ಮಂಜುನಾಥ್ ಅವರು ಅಧ್ಯಕ್ಷರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಕೋಲಾರ, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ವಿಶ್ವವಿದ್ಯಾಲಯ ಹಾಗೂ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಈ ಜಿಲ್ಲೆಯ ಶಾಸಕರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಶಾಸಕರಾದಂತ ಶ್ರೀ ನಾಗೇಶ್ ಅವರು, KR ರಮೇಶ್ ಕುಮಾರ್ ಅವರು, ನಸೀರ್ ಅಹಮದ್, SN ನಾರಾಯಣ ಸ್ವಾಮಿ ಅವರು, CR ಮನೋಹರ್, KV ನಂಜೇಗೌಡರು, ಶ್ರೀಮತಿ ಶ್ರೀಯುತ ಗೋವಿಂದರಾಜು ಅವರು, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕೋಲಾರ, ಅವರು ಸಹ ಈ ಒಂದು ವೇದಿಕೆಯಲ್ಲಿ ಶ್ರೀಮತಿ ರೂಪಕಲಾ M ಶಶಿಧರ್, ಶ್ರೀ ಚಿದಾನಂದ M ಗೌಡ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು. ಕಾರಣಾಂತರದಿಂದ ಅವರು ಬರುತ್ತಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಸಹ ಅವರಿಗೆ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಮತ್ತು ಜಿಲ್ಲೆಯ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀ ವೇಣುಗೋಪಾಲ್ ಅವರು ಅಧ್ಯಕ್ಷರು, ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಅವರಿಗೂ ಸಹ ನಾನು ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಒಂದು ಹೊಸ ಕಟ್ಟಡ ಬರ್ಲಿಕ್ಕೆ ಮತ್ತೆ ಈ ಒಂದು KVKಯ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸಹಾಯವನ್ನು ನೀಡುತ್ತಿರುವಂತ ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯಂ ನಿರ್ದೇಶಕರು, ICAR ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಅವರು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ವಿಶ್ವವಿದ್ಯಾಲಯ ಹಾಗೂ ಕೋಲಾರ ಜಿಲ್ಲೆಯ ರೈತ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಈ ಒಂದು ಸಮಾರಂಭದಲ್ಲಿ ಮುಖ್ಯ ವಿಶೇಷ ಅತಿಥಿಯಾಗಿ ಶ್ರೀ ರಾಜ್ಕುಮಾರ್ ಕತ್ರಿ ಅವರು IAS ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶ್ರೀಮತಿ ಉಮಾ ಮಹಾದೇವನ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ಪ್ರಧಾನ ಕಾರ್ಯದರ್ಶಿಗಳು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, ಅವರು ಸಹ ಆನ್ಲೈನ್ ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಎಲ್ಲ ರೈತ ಬಾಂಧವರಿಗೂ ಸಹ ನಾನು ಸ್ವಾಗತಿಸುತ್ತೇನೆ. ಹಾಗೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕಾ ವರದಿಗಾರರೇ, ಮಾಧ್ಯಮ ಮಿತ್ರರು, ಕೋಲಾರ ಜಿಲ್ಲೆಯ ಎಲ್ಲ ರೈತ ಬಾಂಧವರು, ರೈತ ಉತ್ಪಾದಕ ಸಂಸ್ಥೆ, ವಿವಿಧ ರೈತ ಉತ್ಪಾದಕ ಸಂಸ್ಥೆಗಳಿಂದ ಬಂದಿರುವಂತಹ ನಿರ್ದೇಶಕರು ಮತ್ತು ಅದರ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳು, ಡಾಕ್ಟರ್ ಅತಣಿಯವರು ವಿಸ್ತರಣಾ ನಿರ್ದೇಶಕರು, ಡಾಕ್ಟರ್ ಶಿವರಾಮ್ ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ, ಡಾಕ್ಟರ್ ವಿಷ್ಣುವರ್ಧನ್ ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು, ಡಾಕ್ಟರ್ BG ಪ್ರಕಾಶ್ ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು, ಹಾಗೂ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತ ಶ್ರೀ ಡಾಕ್ಟರ್ ತುಳಸಿರಾಮ್ ಅವರು ಮತ್ತು ಅವರ ಎಲ್ಲ ವಿಜ್ಞಾನಿಗಳ ತಂಡ, ತೋಟಗಾರಿಕೆ ವಿದ್ಯಾಲಯ ಕೋಲಾರದ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಒಂದು ತೋಟಗಾರಿಕೆ ಮಹಾವಿದ್ಯಾಲಯದ ಫೌಂಡರ್ ಡೀನ್ ಆಗಿರುವಂತಹ ಡಾಕ್ಟರ್ ನಾಚೇಗೌಡರು ಅವರು ಕಾಲದಲ್ಲಿ 2009ರಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಪ್ರಾರಂಭವಾದ ನಂತರ ಈ ಒಂದು ಮಹಾವಿದ್ಯಾಲಯದ ಬೆಳವಣಿಗೆಗೆ ಅವರೇ ಕಾರಣೀಭೂತರು. ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರ 2012ರಲ್ಲಿ ಪ್ರಾರಂಭವಾಯಿತು, ಅದು ಸಹ ಅವರ ಕಾಲದಲ್ಲೇ ಆಯ್ತು. ಅವರಿಗೂ ಸಹ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಸಚಿವರಾದಂತ ಡಾಕ್ಟರ್ AB ಪಾಟೀಲ್ ಅವರು ಸಹ ಭಾಗವಹಿಸಿದ್ದಾರೆ. ಅದೇ ರೀತಿ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಮತ್ತು ಅವರ ತಂಡ, ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಮತ್ತು ಅವರ ಅಧಿಕಾರಿಗಳ ತಂಡ ಮತ್ತು ಜಿಲ್ಲೆಯ ವಿವಿಧ ಅಭಿವೃದ್ಧಿ ಇಲಾಖೆಯ
ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಜನರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನಡೆಸಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕುಮಾರಿ ಶೋಭಾ ಕರಂದ್ಲಾಜೆ, ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು, ಭಾರತ ಸರ್ಕಾರ ಹಾಗೂ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕುಮಾರಿ ಶೋಭಾ ಕರಂದ್ಲಾಜೆ, ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು, ಭಾರತ ಸರ್ಕಾರ ಹಾಗೂ ಗಣ್ಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಭಾಷಣ ಕುಮಾರಿ ಶೋಭಾ ಕರಂದ್ಲಾಜೆ, ಮಾನ್ಯ ಈಗ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕೆಂದು ಶ್ರೀ ಎಸ್ ಮುನಿಸ್ವಾಮಿ, ಮಾನ್ಯ ಸಂಸದರು, ಕೋಲಾರ ಲೋಕಸಭಾ ಕ್ಷೇತ್ರ, ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಕಾರ್ಯಕ್ರಮವನ್ನು ಕುರಿತು ಡಾಕ್ಟರ್ ಎ.ಕೆ. ಸಿಂಗ್, ಉಪ ಮಹಾನಿರ್ದೇಶಕರು ಕೃಷಿ ವಿಸ್ತರಣೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ನವದೆಹಲಿ, ಇವರು ಮಾತನಾಡಲಿದ್ದಾರೆ. Sir, please unmute. Honorable Minister of State for Agriculture and Farmers Welfare, Government of India, respected Shobha Karandlaje ji, Honorable Minister for Horticulture, Minister of Planning, Shri Muni Ratna ji, President of the program, Shri K. Srinivas Kauna ji, Shri S. Muni Swami ji, Honorable Member of Parliament, and very distinguished chief guests of these programs and guest of honors, special invitees, Dr. K.M. Indres, Honorable Vice Chancellor, University of Horticulture Sciences, Bagalkot, Dr. V. Venkat Subramaniam, Director, Atari, Bangalore, Dr. Athani, Director of Extension, UHS, Bagalkot, dear farmers, all those who are here in this program, I on behalf of Indian Council of Agriculture Research, and also on behalf of our Honorable DG, Dr. Tilochan Mahapatra ji, welcome all of you, especially our Honorable Minister, for gracing this occasion. I was also willing to come, but because of some engagements, I could not come. But I am extremely happy that Honorable Minister Shri Shobha ji is there, and she has been very kind enough for taking care of the very important unit in the entire ICR system,
which is working at the district level, that is Krishi Vigyan Kendra. And we have seen on many occasions her addresses that how she has passion for working for the farmers. And we find that the KBK are very nearer to the farmers. And that's why she tries to reach to different KBKs and connect with the farm families and farmers. So welcome you, madam, from all of us at the ICR headquarters. I also congratulate everyone who is here, especially the Honorable Vice Chancellor, Dr. Venkat Subramaniam, on this inauguration of administrative building of KBK Kolar. University of Horticulture Sciences is very important for us because this brings a different kinds of facets to the entire pursuance what we make at the national level for Indian agriculture. Horticulture is now the prime object to be pursued nationally so that the diversification in agriculture could happen, the incomes of the farmers could increase, and we are also happy that more than 380 million tons of fruits and vegetables we are producing now, a kind of record also in the food grains production which has happened over time. And I'm very much sure that inauguration of this office building and continued support of our Honorable Minister and support of the state government from the Honorable Minister of the state government and the university, the KBK will be able to work better way to serve the farmers in different aspects. I will not take much time. It's only greeting from ICR. And there are 2-3 areas on which we are trying to focus in the coming 55-year program. What we are thinking that climate resilient agriculture is going to be very, very important. That is why Honorable Prime Minister also very recently released a number of climate resilient varieties for the country, whether it is related to cereals, pulses, oil seeds, horticultural crops, even oil seeds, and so many other sectors, including fruits and vegetables. So the focus is on the climate resilient varieties. Similarly, the focus is on the biofortified varieties. We find that we are producing quite enough, but nutritionally we are not that much rich. Even the global hunger index, they have shown us below. It is not that we don't have the food grains. We have sufficient food grains. We are feeding to other countries also. A lot of exports happening. And the import, you can say ratio, we are almost double in terms of export what we are doing as against the imports. So on agricultural front, production and also distribution, the country has done marvelous job. But on the nutrition side, we need to little bit more focused in terms of providing quality food to the countrymen, including farmers, farm women, and children. ICR is running a program, we call it NARI. And the purpose of NARI is that how to push biofortified varieties, how to give more focus on Nutri Gardens, Poshan Vatika, and also how to give more focus on Nutri Thali, preparing a thali based on the indigenous material which is available locally. So this is the focused activity which is going to be in the KVKs, production as well as diversification, as well as nutrition. And that is what our Honorable Minister has also been guiding us, that we have to move in this direction, that the farmers at large, they should produce, they should earn income, and also they should get the kind of nutrition which is required for the human body and also for the development of children. So with these few words, Madam, I again extend our greetings and gratitude to you and also to Honorable Minister from the state government and all the university authorities and state assembly honorable members, also honorable parliament member, and all those who are here, including farmers and all our colleagues. So thank you all the best for this program. Thank you, sir, for your valuable speech during this occasion. ಈಗ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಹಸ್ತಪ್ರತಿಗಳ ಬಿಡುಗೆ, ದಯವಿಟ್ಟು ವೇದಿಕೆ ಮೇಲೆ ನೆರೆದಿರುವ ಗಣ್ಯರು ಹಸ್ತಪ್ರತಿಗಳನ್ನು ಬಿಡುಗಡೆ ಮಾಡಬೇಕಾಗಿ ಕೋರಿಕೆ. ಆಲೂಗಡ್ಡೆಯು ನಮ್ಮ ರಾಜ್ಯದ ಪ್ರಮುಖ ಬೆಳೆಯಾಗಿದ್ದು ಕೋಲಾರ ಜಿಲ್ಲೆಯಲ್ಲಿ ಹಿಂಗಾರು ಬೆಳೆಯನ್ನಾಗಿ ಬೆಳೆಯುತ್ತಿದ್ದಾರೆ. ಅದಕ್ಕಾಗಿ
ನಮ್ಮ ವಿಜ್ಞಾನಿಗಳು ಆಲೂಗಡ್ಡೆ ಲಘು ಪೋಷಕಾಂಶಗಳ ಮಿಶ್ರಣ ಆಲೂಗಡ್ಡೆ ಸ್ಪೆಷಲ್ ಅನ್ನು ಬಿಡುಗಡೆ ಬೇಕಾಗಿ ವಿನಂತಿ. ಅದೇ ರೀತಿ ಕೃಷಿ ಇಲಾಖೆಯ ಹಸ್ತಪತ್ರಿಕೆ ಆತ್ಮನಿರ್ಭರ ಅಭಿಯಾನದ ಕೇಂದ್ರ ಪುರಸ್ಕೃತ ಹೊಸ ಯೋಜನೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಡಿಯಲ್ಲಿ ಹಣಕಾಸು ಸೌಲಭ್ಯಗಳು ಎಂಬ ಹಸ್ತಪತ್ರಿಕೆಯನ್ನು ಕೃಷಿ ಇಲಾಖೆಯಿಂದ ಬಿಡುಗಡೆಗೊಳಿಸಲಾಗುತ್ತಿದೆ. ಅದೇ ರೀತಿ ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ಕೋಲಾರ ಇವರು ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆಯಡಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಹಸ್ತಪ್ರತಿಯನ್ನು ಬಿಡುಗಡೆಗೊಳಿಸುತ್ತಾರೆ. ರೈತನಿಗೆ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಕಳೆಯೂ ಕೂಡ ಒಂದು. ಅದರಲ್ಲಿ ಪಾರ್ಥೇನಿಯಂ ಮುಖ್ಯ ಕಳೆ ಆಗಿದ್ದು ಅದರ ಸಮಗ್ರ ನಿರ್ವಹಣೆ ಹೇಗೆ ಎಂಬ ತಾಂತ್ರಿಕ ಕೈಪಿಡಿಯನ್ನು ಕೂಡ ಬಿಡುಗಡೆಗೊಳಿಸುತ್ತಾರೆ. ಅದೇ ರೀತಿ ಇತ್ತೀಚೆಗೆ ತೆಂಗಿನ ಬೆಳೆಯಲ್ಲಿ ಆಕ್ರಮಣಕಾರಿ ರೋಗ ಸುರುಳಿ ಸುತ್ತುವ ಬಿಳಿ ನೊಣದ ನಿರ್ವಹಣೆ ಕುರಿತು ಒಂದು ಹಸ್ತಪತ್ರಿಕೆ, ರೇಷ್ಮೆ ಕೃಷಿ ತ್ಯಾಜ್ಯ ವಸ್ತುಗಳ ಮರುಬಳಕೆಯಿಂದ ಗುಣಮಟ್ಟದ ಕಾಂಪೋಸ್ಟ್ ಉತ್ಪಾದನೆಯ ತಾಂತ್ರಿಕತೆ ಮತ್ತು ವೇಸ್ಟ್ ಡಿಕಾಂಪೋಸ್ ಸೂಕ್ಷ್ಮಾಣುಜೀವಿ ಮಿಶ್ರಣ ಬಳಸಿ ರೇಷ್ಮೆ ಕೃಷಿಯ ತ್ಯಾಜ್ಯದಿಂದ ಗುಣಮಟ್ಟದ ಕಾಂಪೋಸ್ಟ್ ಉತ್ಪಾದನೆ ತಯಾರಿ ಯಶೋಗಾಥೆ ಸಿಡಿಯನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ತರಬೇತಿ ಪಡೆದಂತಹ ಯಶಸ್ವಿ ಉದ್ದಿಮೆಗಾರರಾಗಿ ಹೊರಹೊಮ್ಮಿದ್ದಾರೆ. ಅವರ ಯಶೋಗಾಥೆಯನ್ನು ಕೂಡ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಬಿಡುಗಡೆಗೊಳಿಸಿದಂತ ಎಲ್ಲ ವೇದಿಕೆ ಮೇಲಿರುವ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು ಭಾರತ ಸರ್ಕಾರ ಶ್ರೀ ಎಸ್ ಮುನಿಸ್ವಾಮಿ ಮಾನ್ಯ ಸಂಸದರು ಕೋಲಾರ ಲೋಕಸಭಾ ಕ್ಷೇತ್ರ ಇವರುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೂತನವಾಗಿ ಕೃಷಿ ವಿಜ್ಞಾನ ಕೇಂದ್ರವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮೆಲ್ಲರ ನಾಯಕರು, ಕೇಂದ್ರದ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು ಆದಂತ ಶೋಭಕ್ ಅವರೇ, ಈ ಭಾಗದ ಜನಪ್ರಿಯ ಶಾಸಕರಾದಂತ ಶ್ರೀನಿವಾಸ್ ಗೌಡ್ರೆ, ವಿಧಾನ ಪರಿಷತ್ ಸದಸ್ಯರಾದಂತ ವೈ ನಾರಾಯಣಸ್ವಾಮಿರವರೇ, ಮತ್ತೊಬ್ಬ ಉದ್ಯಮಿಗಳು ವಿಧಾನ ಪರಿಷತ್ ಸದಸ್ಯರಾದಂತಹ ಗೋವಿಂದರಾಜಣ್ಣವರೇ, ಜಿಲ್ಲಾಧಿಕಾರಿಗಳಾದಂತಹ ಸೆಲ್ವಮಣಿರವರೇ, ಓಂಶಕ್ತಿ ಚಲಪತಿರವರೇ, ಶ್ವೇತಾ ಶಬರೀಶ್ ರವರೇ, ನಮ್ಮ ಎಲ್ಲ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾದಂತಹ ಶಿವಮೂರ್ತಿರವರೇ, ಸುಮಿತ್ರಾ ದೇವಿರವರೇ, ಮುಖೇಶ್ ಕುಮಾರ್ ಅವರೇ, ಇಂದ್ರೇಶ್ ರವರೇ, ವೆಂಕಟ ಸುಬ್ರಹ್ಮಣ್ಯರವರೇ, ಅತಣಿರವರೇ, ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳೇ, ನಮ್ಮ ರೈತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ನಮ್ಮಲ್ಲಿ ಅನೇಕ ಬಾರಿ ನಮ್ಮ ಕರ್ನಾಟಕದಿಂದ ಸಚಿವರುಗಳು ಬಂದಾಗ, ಕೃಷಿ ಸಚಿವರು ಬಂದಾಗ, ಬೇರೆ ಎಲ್ಲೇ ಹೋಗಿ ಭಾಷಣಗಳನ್ನು ಮಾಡಿದಾಗ ನಮ್ಮ ಕೋಲಾರ ಜಿಲ್ಲೆಯನ್ನ ಉದಾಹರಣೆ ತಗೊಂತಾರೆ. ಯಾವ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವ್ಯವಸಾಯ ಮಾಡ್ತಾರೆ, ಯಾವ ರೀತಿ ನಮ್ಮ ರೈತರು ಕಷ್ಟ ಬೀಳ್ತಾರೆ, ಯಾವ ರೀತಿ ಹೊಸ ಹೊಸ ತೋಟಗಾರಿಕೆ ಬೆಳೆಗಳನ್ನ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋ ರೀತಿಯಲ್ಲಿ. ಆದ್ರೆ ಈ ದಿನ ನಮ್ಮ ಭಾರತ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಈ ದೇಶದ ಬೆನ್ನೆಲುಬು ರೈತ, ಅವರ ಆದಾಯ ದ್ವಿಗುಣ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಈ ದೇಶದಲ್ಲಿ ರೈತರ ಮತ್ತೆ ಅವ್ರ ಮಧ್ಯೆ ಇರ್ತಕ್ಕಂಥ ದಲ್ಲಾಳಿಗಳ ಅವಳಿ ಏನಿದೆ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ, ಅವ್ರ ಆದಾಯ ದ್ವಿಗುಣಗೊಳಿಸ್ಬೇಕಂತ ಹೇಳಿ ಯಾವ ರೀತಿ ರೈತರಿಗೆ ಸಹಾಯ ಮಾಡಂತ ಕೆಲಸಗಳನ್ನ ಆತ್ಮನಿರ್ಭರ್ ಭಾರತ್ ಕೃಷಿ
ವಿಕಾಸ್ ಯೋಜನೆ ಇರ್ಬೋದು, ಕೃಷಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇರ್ಬೋದು, ಪ್ರಧಾನ ಮಂತ್ರಿ ಕೃಷಿ ಸನ್ಮಾನ್ ಯೋಜನೆ ಇರ್ಬೋದು, ನ್ಯಾಷನಲ್ ಆಯುಷ್ ಮಿಷನ್ ಇರ್ಬೋದು, ಇದನ್ನೆಲ್ಲ ಅನುಷ್ಠಾನಗೊಳಿಸಿ ನಮ್ಮ ಭಾರತ ದೇಶದ ರೈತರು ತಾವು ಬೆಳೆದಂತ ಬೆಳೆಗಳಿಗೆ ಉತ್ತಮವಾದಂತ ಬೆಲೆ ಸಿಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ದೇಶದಲ್ಲೆಲ್ಲ ಸುಮಾರು 10,000 FPOಗಳನ್ನ ಮಾಡ್ಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಕೇಂದ್ರ ಸಚಿವರಾದಂತ ತೋಮರ್ ಅವರ ನೇತೃತ್ವದಲ್ಲಿ ಮತ್ತೆ ಶೋಭಕ್ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲೂ FPOಗಳನ್ನ ಮಾಡಬೇಕು. ತಾವು ಬೆಳೆದಂತ ಬೆಳೆಗಳಿಗೆ ಆ FPOಗಳ ರೇಟ್ ಅನ್ನ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿ ಅನೇಕ ಯೋಜನೆಗಳನ್ನ ಈಗಾಗಲೇ ತಂದಿದ್ದಾರೆ. ಅದನ್ನ ನಮ್ಮ ಅಧಿಕಾರಿಗಳು ಇವತ್ತೇನು ನೂತನವಾಗಿ ಕೃಷಿ ವಿಜ್ಞಾನ ಕೇಂದ್ರವನ್ನ ಇಲ್ಲಿ ಆರಂಭಿಸಿದರೆ, ಇಲ್ಲಿ ನಾವು ಒಳಗಡೆ ಬಂದಾಗ ಹೊಸ ಬೆಳೆಗಳನ್ನ ನಾವು ನೋಡ್ಬೇಕು. ನಾವು ಎಲ್ಲೋ ನೀವು ಹೆಸರುಘಟ್ಟಕ್ಕೆ ಬಂದು ನೋಡ್ಕೊಂಬಂದ್ರಿ ಅಂತ ಹೇಳಿದ್ರೆ ನಮ್ಮ ರೈತರು ಅಲ್ಲಿ ಬರಕ್ಕಾಗಲ್ಲ, ತುಂಬಾ ದೂರ ಇದೆ. ನೀವೇನೇನು ಹೊಸದಾಗಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಿರೋ, ಹೊಸ ತಳಿಗಳನ್ನ ಕಂಡುಹಿಡಿತಿರೋ, ಇವಾಗ ಬರ್ತಾ ಇದ್ದಾಗ ನೋಡಿದ್ರೆ ನಾವು ಆಲೂಗಡ್ಡೆ ಬೀಜದ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಬೀಜ ಇಲ್ಲದೆ ಯಾವ ತರ ನಾವು ಆಲೂಗಡ್ಡೆ ಸಸಿಗಳನ್ನ ನಾವು ಉತ್ಪಾದನೆ ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಮತ್ತೆ ಅದಕ್ಕೆ ಉತ್ತಮವಾದಂತ ಪೌಷ್ಟಿಕ ಗೊಬ್ಬರಗಳನ್ನ ಯಾವ ರೀತಿ ಅದಕ್ಕೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗೆಲ್ಲ ನೋಡಿದಿರಿ. ನಾವು ಬರ್ತಾ ಅಕ್ಕ ಹತ್ರ ಮಾತಾಡ್ಕೊಂಡ್ ಬಂದ್ರಿ. ಅಕ್ಕ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು APC ಒಂದು ಆಗ್ರೋ ಇದನ್ನ ಎಲ್ಲ ಕೃಷಿ ಉತ್ಪಾದನೆಗೆ ಸಂಬಂಧಪಟ್ಟಂತ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಇವೆಲ್ಲ ಸಂಬಂಧಪಟ್ಟಂತ ಒಂದೇ ಜಾಗದಲ್ಲಿ ಅನೇಕ ಕಾರ್ಖಾನೆಗಳು ಬಂದಾಗ, ಫುಡ್ ಪ್ರಾಡಕ್ಟ್ ಕಂಪ್ನಿಗಳು ಬಂದಾಗ ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ದಯವಿಟ್ಟು ನಾವೆಲ್ಲೋ ಬಾಗಲಕೋಟೆ ಹತ್ರ ಹೋಗೋದಕ್ಕಿಂತ ನಮ್ಮಲ್ಲಿ ಇಲ್ಲಿ ಕೋಲಾರಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗ್ಲೂ ಬಾಗಲಕೋಟೆಗೆ ನಮ್ಗೆ ತುಂಬಾ ದೂರ ಇದೆ. ನಮ್ಮ ಕೋಲಾರ ಇಸ್ರೇಲ್ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಮಾದರಿ ಆದ್ರೆ ನಮ್ ಕೋಲಾರ ಇಡೀ ದೇಶಕ್ಕೆ ಮಾದರಿ ವ್ಯವಸಾಯ ಮಾಡೋದ್ರಲ್ಲಿ. ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇರಿ, ಇದನ್ನ ನಮ್ಮಲ್ಲಿ ಇರ್ತಕ್ಕಂತ ಏನು ಅಧಿಕಾರಿಗಳಿದ್ದಾರೆ ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗಿ ಅವ್ರಿಗೆ ಯಾವ ರೀತಿ ಬೆಳೆ ಹೊಸದಾಗಿ ನಾವು ಬೆಳೆ ಬೆಳೀತಾ ಇದ್ರಿ ಅಂತ ಹೇಳಿ ರೈತರು ತೋಟಗಳೆಲ್ಲ 1 ಎಕರೆ 2 ಎಕರೆ ಬೆಳೆಗಳನ್ನ ಬೆಳೆದಾಗ ರೈತರು ಎಲ್ಲಾರು ಹೋಗಿ ಇಲ್ಲಿ ಎಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಹೊಸದಾಗಿ ಏನೋ ತಳಿ ಕಂಡಿಡಿದಿದ್ರೆ, ಹೊಸದಾಗಿ ಏನೋ ಉತ್ಪಾದನೆಗಳನ್ನ ಕಂಡಿಡಿದಿದ್ರೆ ಅದನ್ನ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಕುತೂಹಲದಿಂದ ಹೋಗ್ತಾರೆ. ಅದು ಬಿಟ್ಟು ಎಲ್ಲ ನಾವು ಹೆಸರುಘಟ್ಟಕ್ಕೆ ಬಂದ್ರೆ ಬಾಗಲಕೋಟೆಗೆ ಬಂದ್ರೆ ಅಂತ ಹೇಳಿದ್ರೆ ಬರಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ಏನು ನಿಮ್ಮ ಕೃಷಿ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿದ್ದೀರಿ, ನೀವು ಈ ವಿದ್ಯಾಭ್ಯಾಸ ಮಾಡುವಾಗ ನಾವು ರೈತರಿಗೆ ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕಂತ ಏನೇನೋ ಆಲೋಚನೆಗಳನ್ನ ಮಾಡ್ಕೊಂಡು ನೀವು ಡಿಗ್ರಿಗಳನ್ನ ಮಾಡಿ ಬಂದಿರ್ತೀರಿ. ಇಲ್ಲಿಗೆ ಬಂದಿದ್ದಾದ್ಮೇಲೆ ಏನಪ್ಪಾ ಇಲ್ಲಿ AC-ಯಲ್ಲಿ ಕುತ್ಕೊಂಡಿರೋಣ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಯೋಚನೆ ಮಾಡಬಾರ್ದು. ಕೆಲವ್ರನ್ನ ಕಲರ್ ನೋಡಿದಾಗೆ ನನ್ಗೆ ಗೊತ್ತಾಗುತ್ತೆ ಇವರು ಫೀಲ್ಡ್ಗೆ ಹೋಗಿರಲ್ಲ ಅಂತ. ಅದಕ್ಕೋಸ್ಕರ ಕೆಲವ್ರು ಕಲರ್ ನೋಡಿದಾಗ ಗೊತ್ತಾಗುತ್ತೆ ಇವ್ರು ಫೀಲ್ಡ್ಗೆ ಹೋಗಿರ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ನೀವು AC-ಯಲ್ಲಿ ಕುತ್ಕೊಂಡ್ರೆ ನಾನೇನ್ ಬೇಡ ಅಂತ ಹೇಳಲ್ಲ. ಆದ್ರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರು ಇಟ್ಟಂತ ಏನ್ ಹೆಜ್ಜೆ ಇದೆ, ರೈತರ ಆದಾಯ ದ್ವಿಗುಣ ಆಗ್ಬೇಕಂದ್ರೆ ನಾವಿಲ್ಲಿ ಯಾವ್ಯಾವ ರೀತಿ ಬೆಳೆ ಬೆಳಿಬೇಕು, ಯಾವ ರೀತಿ ಬೆಳೆ ಬೆಳೆದ್ರೆ ನಮ್ಗೆ ಹೆಚ್ಚಿಗೆ ಅದಕ್ಕೆ ರೇಟ್ ಸಿಗುತ್ತೆ, ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಯಾವ್ಯಾವ ಹಣ್ಣುಗಳನ್ನ ತರಕಾರಿಗಳನ್ನ ಬೆಳೆದ್ರೆ ನಾವು ಯಾವ್ಯಾವ ಜಿಲ್ಲೆಗಳಿಗೆ, ಯಾವ್ಯಾವ ರಾಜ್ಯಗಳಿಗೆ ನಾವು ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ಮಲ್ಲಿ ದೇಶದಲ್ಲಿ ಮೊದಲನೇ ಬಾರಿಗೆ ನಾವು ಕಿಸಾನ್ ಟ್ರೈನ್ ಅನ್ನ ಬಿಟ್ರಿ ನಮ್ಮ ಕೋಲಾರ ಜಿಲ್ಲೆಯಿಂದ. ನಾವು ಡೆಲ್ಲಿಗೆ ನಮ್ಮಲ್ಲಿ ಶ್ರೀನಿವಾಸಪುರದಲ್ಲಿ ಬೆಳೆದಂತ ಏನು ಮಾವಿನ ಹಣ್ಣು ಇತ್ತು, ಸನ್ಮಾನ್ಯ ಕೃಷಿ ಸಚಿವರಾದಂತ ಶೋಭಕ್ ಅವರು ಮತ್ತೆ ತೋಮರ್ ಅವರು ಮತ್ತೆ ನಮ್ಮ ರೈಲ್ವೆ ಮಂತ್ರಿಗಳು 50% ಸಬ್ಸಿಡಿಯನ್ನ ಕೊಟ್ಟು ನಾವೇನು ಬೈ ರೋಡ್ ಹೋದ್ರೆ ಅದಕ್ಕೆ ಎಷ್ಟು ವೆಚ್ಚ ತಗಲುತ್ತೋ ಅದ್ರಲ್ಲಿ 50% ಮಾತ್ರ ಇದಾಗೋದು. ಅದಕ್ಕೋಸ್ಕರ ನಾವು 27 ಗಂಟೆ ಒಳಗಡೆ ನಾವು ಡೆಲ್ಲಿಗೆ ಹೋಗ್ಬೋದು. ಇಲ್ಲಿ ಬೆಳೆದಿರ್ತಕ್ಕಂಥ ಮಾವಿನ ಹಣ್ಣು ರೇಟ್ ಇಲ್ಲೇನ್ ಕಡಿಮೆ ಇದೆ, ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಕಳಿಸ್ಬೋದು ಅಂತ ಹೇಳಿ ಇಲ್ಲಿಂದ ನಾವು ಕಳಿಸಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ಅಕ್ಕ ಅವ್ರು ಹೇಳಿದ್ರು, ನೀವು ಬರೀ ಮಾವಿನ ಹಣ್ಣು ಒಂದೇ ಅಲ್ಲ, ಈ ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂತ ಯಾವುದೇ ದವಸ ಧಾನ್ಯ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ನೀವು APMC ಅಧ್ಯಕ್ಷ ಆದಂತ ಬಂಜಾರ ಇರ್ಬೋದು, ನಮ್ಮಲ್ಲಿ ಎಲ್ಲ ಇಲ್ಲಿ FPOಗಳು ಮಾಡಿರ್ತಕ್ಕಂತ ಎಷ್ಟೊಂದ್ ಜನ ಸಂಘರು ಇದ್ದೀರಿ. ನೀವೆಲ್ಲರೂ ಒಟ್ಟಿಗೆ ಸೇರಿ ನೀವು ಬೆಳೆದಿರ್ತಕ್ಕಂತ ಏನ್ ಬೆಳೆಗಳಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನ ನೀವು ಪರ್ಚೇಸಿಂಗ್ ಆರ್ಡರ್ ತಗೊಂಡು ನಾವು 2 ದಿನಕ್ಕೊಂದ್ಸಲಿ ಟ್ರೈನ್ ಬೇಕು ಅಂದ್ರೆ ನಾವು ಕೊಡೋದಕ್ಕೆ ನಾವು ರೆಡಿ ಇದೀರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮಲ್ಲಿ FPOಗಳನ್ನ ಮಾಡ್ಬೇಕು. ಹಿಂದೆ ನಾವು ಮಾಡಿರ್ತಕ್ಕಂಥ FPOಗಳಲ್ಲಿ ಒಂದೊಂದು FPOಗಳಲ್ಲಿ 800 ರಿಂದ 1000 ಜನ ಇದ್ದಾರೆ.
ಅದಕ್ಕೆ ನಮ್ಮ ಬೇಡ ಶೋಭಕ್ ಅವರು ಮಂತ್ರಿಗಳಾದ್ಮೇಲೆ ಮಿನಿಮಮ್ 300 ಜನ ಇದ್ರೆ ಸಾಕು ಆ ಎಫ್ಪಿಒಗಳನ್ನ ಮಾಡೋದಕ್ಕೆ. ಇವತ್ತು ಎಕ್ಸಾಂಪಲ್ ಒಂದು ನಾವು KMF ಅಲ್ಲಿ ಯಾವ ತರ ನಾವು ಹಾಲಿಗೆ ನಾವು ಬೆಲೆ ನಿಗದಿ ಮಾಡ್ತೀರಿ, ಸಣ್ಣ ಪುಟ್ಟ ₹1 ₹2 ಹೆಚ್ಚು ಕಮ್ಮಿ ಇರ್ಬೋದು, ಆದ್ರೆ ಇಡೀ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಒಂದೇ ರೇಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ರೈತರಿಗೆ ಅಲ್ಲಿ ಅನ್ಯಾಯ ಆಗಲ್ಲ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನು APMCಗೆ 40 ಎಕರೆ ಜಾಗ ಬೇಕು ಅಂತ ಹೇಳಿ ಈಗಾಗಲೇ ನಾವು ಬೇಡಿಕೆ ಇಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳೆಲ್ಲ ರಾಜ್ಯ ಸರ್ಕಾರ ಕಳಿಸಿ ಅಲ್ಲಿಂದ ನಾವು ಡೆಲ್ಲಿಗೆ ಕಳಿಸಿದ್ರೆ, ಈಗ ನಾವು ನಮ್ಮ ಕೃಷಿ ಸಚಿವರಾದಂತ ಶೋಭಕ್ ಅವ್ರ ಹತ್ರ ಹೇಳ್ತಾ ಇದ್ರೆ ಇದು ಅಮಿತ್ ಶಾ ಸಾಹೇಬ್ರ ಹತ್ರ ಇದು ಕ್ಲಿಯರ್ ಆಗ್ಬೇಕು ಅಂತ ಹೇಳಿದಾಗ ನೀವು ನನ್ನ ಜೊತೆಲಿ ಬನ್ನಿ, ಹೋಗಿ ಅದನ್ನ ನಾವು ಈಗ ಅರ್ಜೆಂಟ್ ಆಗಿ ಅದನ್ನ ಕ್ಲಿಯರ್ ಮಾಡಿ ಇಲ್ಲಿ APMCಗೆ ನಾವು ಜಾಗ ಮಾಡ್ಕೊಡ್ತೀರಿ ಅಂತ ಹೇಳಿ ಈಗಾಗಲೇ ಶೋಭಕ್ ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವ್ ಹೇಳೋದಿಷ್ಟೇ, ನಮ್ಮಲ್ಲಿ ಏನು APMC ಹೊಸದಾಗಿ ನಾವು ನಿರ್ಮಾಣ ಮಾಡ್ತೀರಿ ಅಕ್ಕ, ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆದಂತ ಏನ್ ರೈತರು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಏನೇ ಬೆಳೆದ್ರೇನು ನಾವು ಒಂದು ಮಿನಿಮಮ್ ಪ್ರೈಸ್ ಅಂತ ಹೇಳಿ ನಾವು ಫಿಕ್ಸ್ ಮಾಡಿ ಅದಕ್ಕಿಂತ ಕೆಳಗಡೆ ಅವ್ರ ಹರಾಜಲ್ಲಿ ಕರಿಬಾರ್ದು. ಆ ತರ ನಾವು ಅಲ್ಲಿ ಎಲ್ಲಾ ರೀತಿಯಾದಂತ ಯೋಜನೆಗಳನ್ನು ಮಾಡಿ ಅಲ್ಲಿ ಏನ್ ರೈತರಿಗೆ ತರಕಾರಿ ಆಗ್ಲಿ ಹಣ್ಣಾಗ್ಲಿ ಉಳಿದಿರುತ್ತೆ ಅಲ್ಲೇ ಕೋಲ್ಡ್ ಸ್ಟೋರೇಜ್ ಮಾಡಿ ಆ ರೈತರು ಒಂದು 1 ಟನ್ ಇರ್ಬೋದು 2 ಟನ್ ಇರ್ಬೋದು ಅಲ್ಲೇ ಇಟ್ಟು ಅದು ನೆಕ್ಸ್ಟ್ ದಿನ ಅದನ್ನ ಹರಾಜಲ್ಲಿ ಕರೆಯುವಂತದ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ಲಾಸ್ ಆಗ್ತಿರ್ತಕ್ಕಂಥ ರೀತಿಯಲ್ಲಿ 40 ಎಕರೆಯಲ್ಲಿ ಮಾಡ್ತೀರಿ. ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂತ ತರಕಾರಿ ಪಕ್ಕದ ಆಂಧ್ರ ಮತ್ತೆ ತಮಿಳುನಾಡು ಮತ್ತೆ ಬೆಂಗಳೂರಿಗೆ ಸುಮಾರು ವರ್ಷಗಳಿಂದ ನಮ್ಮ ಕೋಲಾರ ಜಿಲ್ಲೆಗೆ ತರಕಾರಿ ಹೋಗ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಏನು ರೈತ ಮುಖಂಡರುಗಳಿದ್ದೀರಿ, ರೈತರಿದ್ದೀರಿ, ನೀವೆಲ್ಲರೂ ಒಟ್ಟಿಗೆ ಸೇರಿ FPOಗಳನ್ನ ಒಂದೊಂದು ಪಂಚಾಯತಿಗೆ ಒಂದೊಂದು FPOಗಳು ಮಾಡೋದ್ರ ಮುಖಾಂತರ ನಮ್ಮ ರೈತರೆಲ್ಲ ಆದಾಯ ದ್ವಿಗುಣ ಆಗ್ಬೇಕು, ಒಳ್ಳೆ ಬೆಳೆಗಳನ್ನ ಬೆಳಿಬೇಕು. ಜೊತೆಲಿ ನಮ್ಮ ಅಧಿಕಾರಿಗಳು ನಮ್ಮ ಏನು ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೇಂದ್ರ ಸರ್ಕಾರದ ಏನು ಯೋಜನೆಗಳಿದೆ, ರಾಜ್ಯ ಸರ್ಕಾರದ ಏನು ಯೋಜನೆಗಳಿದೆ, ಅದು ಪ್ರತಿ ಹೋಬಳಿ ಮಟ್ಟದಲ್ಲೂ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಒಟ್ಟುಗೂಡಿಸಿ ಇದ್ರ ಬಗ್ಗೆ ವಿಷಯ ತಿಳಿಸಿ ಯಾವ ರೀತಿ ಇದನ್ನ ಅನುಕೂಲ ಉಪಯೋಗನ ಪಡ್ಕೊಬೇಕು ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅಕ್ಕಾಗಿ ಇನ್ನೂ ಜಾಸ್ತಿ ಪ್ರೋಗ್ರಾಮ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳಿದರೆ ನಾವೆಲ್ಲ ಶೋಭಕ್ ಅವ್ರ ಪರವಾಗಿದ್ದೀರಿ. ನಮ್ಮ ಕರ್ನಾಟಕ ರಾಜ್ಯದವರೇ ಆಗಿರೋದ್ರಿಂದ ರೈತರೇ ಆಗಿರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಈ ಕರ್ನಾಟಕಕ್ಕೆ ದೇವಮೂಲ ಇದು. ಈ ಭಾಗದಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂಗೆ ನಾವು ಏನೇನು ಹೊಸದಾಗಿ ಸಂಶೋಧನಾ ಕೇಂದ್ರಗಳನ್ನ ಮಾಡ್ಬೇಕಂತಿದ್ರೆ ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ರೈತರು ತುಂಬಾ ಕಷ್ಟಪಟ್ಟು ನಮ್ಮ ಅಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ ಬಾಗಲಕೋಟೆ ತುಂಬಾ ದೂರ ಆಗುತ್ತೆ. ಈ ಭಾಗದಲ್ಲಿ ಎಷ್ಟು ಬೇಕಾದ್ರೂ ಜಾಗ ಇದೆ. ನಮ್ಮ DC ಅವ್ರಿಗೂ ಗೊತ್ತು, ಒಂದೊಂದು ಜಾಗದಲ್ಲಿ 800 ಎಕರೆ 900 ಎಕರೆ 1000 ಎಕರೆ ಇದೆ. ನಾವ್ ಎಷ್ಟು ಬೇಕಾದ್ರೂ ಜಾಗ ಕೊಡ್ತೀರಿ. ದಯವಿಟ್ಟು ನಮ್ಮ ಎಲ್ಲ ಹೈದರಾಬಾದ್ ಅಲ್ಲಿ ಹೋಗಿ ನಾವು ಒಂದು ಸೆಂಟರ್ ಇದೆ ಅಲ್ಲಿ, ಅದಕ್ಕೋಸ್ಕರ ನಮ್ಮಲ್ಲಿ ಒಳ್ಳೆ ಹೆಚ್ಚಿಗೆ ಜಮೀನುಗಳಿರೋದ್ರಿಂದ ಅಲ್ಲೂ ನಾವು ಸಂಶೋಧನೆ ಮಾಡಿ ಹೊಸ ಹೊಸ ತಳಿಗಳನ್ನ ಇದು ಮಾಡಿ ಯಾವಾಗ್ಲೂ ರಾಗಿ ಭತ್ತ ಇದನ್ನೇ ಹಾಕೋದಕ್ಕಿಂತ ನಾವು ಅಕ್ಕಾಗಿ ಟೊಮೆಟೊಗೆ ಒಂದು ಮಿನಿಮಮ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿಸ್ಕೊಡ್ಬೇಕು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಟೊಮೆಟೊ ಬೆಳೀತಾ ಇರೋದ್ರಿಂದ ಅವ್ರು ತುಂಬಾ ಒಂದು ಟೈಮಲ್ಲಿ ಲಾಸ್ ಆಗ್ತಾ ಇದೆ. ತುಂಬಾ ಫ್ರೂಟ್ ಪ್ರಾಡಕ್ಟ್ ಕಂಪ್ನಿಗಳು ಬರಬೇಕು. ಅದಕ್ಕೋಸ್ಕರ ನಮ್ಮಲ್ಲೂ ಸ್ಥಳೀಯವಾಗಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ರೆಡಿ ಇದ್ದಾರೆ. ನಾವು ಕೇಂದ್ರ ಸರ್ಕಾರದಿಂದನೂ ಇನ್ವೆಸ್ಟರ್ಸ್ ನ ಕರ್ಕೊಂಡ್ ಬಂದಾಗ ನಮ್ಮ ರೈತರಿಗೆ ಎಲ್ಲಾ ರೀತಿಯಾದಂತ ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು ಏನು ಕೃಷಿ ವಿಜ್ಞಾನ ಕೇಂದ್ರ ಹೊಸದಾಗಿ ಉದ್ಘಾಟನೆ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಕರೆದು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ರೈತರ ಆದಾಯ ದ್ವಿಗುಣವಾಗಲು ಸೂಕ್ತ ಬೆಳೆ ಬೆಳೆಯುವುದು ಮತ್ತು ತಾಂತ್ರಿಕತೆ ಅಳವಡಿಸಿಕೊಳ್ಳುವುದು ಬಹುಮುಖ್ಯ ಎಂದು ತಿಳಿಸಿದ ನಮ್ಮ ಶ್ರೀ ಎಸ್ ಮುನಿಸ್ವಾಮಿ ಮಾನ್ಯ ಸಂಸದರು, ಕೋಲಾರ ಲೋಕಸಭಾ ಕ್ಷೇತ್ರ, ಇವರಿಗೆ ಧನ್ಯವಾದಗಳು. ಸೊ ಈಗ ಕಾರ್ಯಕ್ರಮವನ್ನು ಕುರಿತು ಶ್ರೀ ವೈ.ಎ. ನಾರಾಯಣಸ್ವಾಮಿ ಮಾನ್ಯ ಶಾಸಕರು, ವಿಧಾನ ಪರಿಷತ್, ಇವರು ಮಾತನಾಡಲಿದ್ದಾರೆ. ನಿಮಗೆಲ್ಲರಿಗೂ ನಮಸ್ಕಾರ. ಕೋಲಾರದ ತೋಟಗಾರಿಕಾ ಕಾಲೇಜಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ನಾಯಕರು, ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಗಳು, ಕೇಂದ್ರದ ಕೃಷಿ ಮಂತ್ರಾಲಯದ ರಾಜ್ಯ ಸಚಿವರಾದಂತ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಕೋಲಾರ ಶಾಸಕ ಅಂತ ಶ್ರೀನಿವಾಸ್ ಗೌಡ್ರೆ, ಕೋಲಾರ ಸಂಸದರು, ಆತ್ಮೀಯ ಸ್ನೇಹಿತರಾದಂತ ಎಸ್ ಮುನಿಸ್ವಾಮಿ ಅವರೇ, ವಿಧಾನ ಪರಿಷತ್ ಸದಸ್ಯರು, ಸ್ನೇಹಿತರಾದಂತ ಗೋವಿಂದರಾಜ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳಾದಂತ
ವಿಶೇಷವಾಗಿ ಕೃಷಿಯಲ್ಲಿ PhD ಮಾಡಿರುವಂತ ಡಾಕ್ಟರ್ ಸೆಲ್ವಮಣಿ ಅವರೇ, CEO ಅವರೇ, ಶ್ವೇತಾ ಶಬರೀಶ್ ಅವರೇ, ಮತ್ತೆ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ನಮ್ಮ ವೀರೇಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಆಸೀನರಾಗಿರುವಂತ ಎಲ್ಲ ಕೃಷಿ ಬಾಂಧವರೇ, ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರೇ, ICAR ನ ಎಲ್ಲ ಅಧಿಕಾರಿಗಳೇ, ಮತ್ತೆ ವ್ಯವಸ್ಥಾಪನಾ ಮಂಡಳಿ ಎಲ್ಲ ಸದಸ್ಯರೇ, ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಶೋಭಕ್ ಅವರು ಕೋಲಾರಿಗೆ ಬಂದಿರೋದು ನಮ್ಗೆಲ್ರಿಗೂ ಸಂತೋಷ ತಂದಿದೆ. ಈ ರಾಜ್ಯದಲ್ಲಿ ರೈತರ ಪರವಾಗಿ ಗಟ್ಟಿ ನಿಲುವನ್ನು ತಗೊಂಡು ಅವರು ಇಂಧನ ಖಾತೆ ಸಚಿವರಾಗಿದ್ದಾಗ ನಿರಂತರವಾಗಿ 7 ಗಂಟೆ ಕರೆಂಟ್ ಅನ್ನ ರೈತರು ಕೊಟ್ಟಿದ್ದ ಏಕೈಕ ಮಂತ್ರಿ ಯಾರಾದಿದ್ರೆ ಅದು ಶೋಭಾ ಕರಂದ್ಲಾಜೆ ಅವರು ಎಂದು ಹೆಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಹಳ್ಳಿಗೆ ಹೋಗಿ ಶೋಭಕ್ಕ ಇದ್ದಾಗ ಬರ್ತಾ ಇರುವಂತ ಕರೆಂಟ್ ಇವಾಗ ಬರ್ತಾ ಇಲ್ಲ ಅಂತ ಹೇಳಿ ಸುಮಾರು ಕಡೆ ನಾನು ಕೇಳಿಸ್ಕೊಂಡಿದ್ದೇನೆ. ಹಾಗಾಗಿ ರೈತರ ಬಗ್ಗೆ ಕಾಳಜಿ ಇರುವಂತಹ ಶೋಭಕ್ನವರಿಗೆ ರೈತ ಮಂತ್ರಾಲಯದ ಸಚಿವರಾಗಿ ಸಿಕ್ಕಿರುವುದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಭಾವಿಸ್ತಾ ಇದ್ದೇನೆ. ಶೋಭಕ್ಕರ್ ಅವಾಗಲೇ ಹೇಳಿದ್ದಾರೆ, ಭಾಷಣ ಬಾರಿ ಕಡಿಮೆ ಮಾಡಬೇಕು, ಬೇಗ ಹೋಗ್ಬೇಕು ಅಂತ ಹೇಳಿ, ಜಾಸ್ತಿ ಮಾತನಾಡಕ್ ಹೋಗಲ್ಲ. ಕೋಲಾರ ಜಿಲ್ಲೆಯಲ್ಲಿ ತಾವೆಲ್ಲರೂ ನೋಡಿದ್ದೀರಿ, ಈ 2-3 ರಾಜ್ಯಕ್ಕಾಗುವಷ್ಟು ಹಣ್ಣು ತರಕಾರಿ ಬೆಳೆಯುವ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವ ಯಾವ್ದಾದ್ರು ಜಿಲ್ಲೆ ಇದ್ರೆ ಕೋಲಾರ ಜಿಲ್ಲೆ. ನಾವೆಲ್ಲರೂ ಬಹಳ ಹೋರಾಟ ಮಾಡಿದ್ವಿ. ಕೋಲಾರ ಜಿಲ್ಲೆಗೆ ಬಾಗಲಕೋಟೆ ಯೂನಿವರ್ಸಿಟಿ ಏನ್ ಮಾಡಿದ್ರಿ ಇವತ್ತು ಅದು ಬರ್ಬೇಕು, ಇಲ್ಲಿಗೆ ಬರ್ಬೇಕು ಹೋರಾಟ ಮಾಡಿದ್ರು ನಾವೆಲ್ಲರೂ ಸೇರಿ. ಬೇರೆ ಬೇರೆ ಕಾರಣಕ್ಕೆ ಬಾಗಲಕೋಟೆಗೆ ಹೋಯ್ತು, ಅದಾದ ಹಾರ್ಟಿಕಲ್ಚರ್ ಇಲ್ಲಿಗೆ ಬಂತು. ಹೊಗಳಗೆರೆ ಫಾರಂ ಅಲ್ಲಿ ಈ ರಾಜ್ಯದ ಮಾಜಿ ಕೃಷಿ ಮಂತ್ರಿಗಳಾದ ನಾರಾಯಣ ಗೌಡರು ಸುಮಾರು ಒಂದು 600 ಎಕರೆ ಜಮೀನನ್ನು ರಿಸರ್ವ್ ಮಾಡಿದ್ದಾರೆ. ಅಲ್ಲಿಗೆ ಯೂನಿವರ್ಸಿಟಿ ತರಬೇಕು ಅಂತ ಹೋರಾಟ ಮಾಡೋದು ನಾವೆಲ್ಲ ಸೇರಿ. ಅದೇ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಇವಾಗ ಸಂಶೋಧನಾ ಒಂದು ಕೇಂದ್ರ ಮಾಡಿದ್ದಾರೆ, ಇಲ್ಲಿ ತೋಟಗಾರಿಕೆ ಕಾಲೇಜು ಮಾಡಿದ್ದಾರೆ, ಕೈವಾರದ ಸಂಶೋಧನಾ ಕೇಂದ್ರ ಮಾಡಿದ್ದಾರೆ, ಬಾಗಲಕೋಟೆಯಲ್ಲಿ ಯೂನಿವರ್ಸಿಟಿ ಇದೆ. ಆದ್ರೆ ರಾಜ್ಯದ ಶೇಕಡಾ ಪಾಲಿನಲ್ಲಿ ಅತಿ ಹೆಚ್ಚಿನ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಯಾವ್ದಾದ್ರು ಜಿಲ್ಲೆ ಇದೆ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. 1 ಲಕ್ಷ ಹೆಕ್ಟೇರ್ ನಲ್ಲಿ ತೋಟಗಾರಿಕೆ ಬೆಳೆಗಳು ಈ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೇವೆ. 1 ಲಕ್ಷ ಹೆಕ್ಟೇರ್. ನಾವೇನಾದ್ರೂ ಪ್ರೊಸೆಸಿಂಗ್ ಏನಾದ್ರು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಈ ಭಾಗದಲ್ಲಿ ಏನಾದ್ರು ಬೇರೆ ಬೇರೆ ಪ್ರೊಸೆಸಿಂಗ್ ಸೆಂಟರ್ಸ್ ಮಾಡಿ ಅದನ್ನ ರೈತರ ಉತ್ಪನ್ನಗಳಿಗೆ ಬೆಲೆ ಜಾಸ್ತಿ ಸಿಗುವಾಗ ಮಾಡಿದ್ರೆ ನಮ್ಮ ರಾಜ್ಯದ GST ಸುಮಾರು 50,000 ಕೋಟಿಯಷ್ಟು ಜಾಸ್ತಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ನಾನು ಮಾನ್ಯ ಮಂತ್ರಿ ಅಗ್ನಿಯವರಿಗೆ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಈ ಆಗ್ರೋ ಪ್ರೊಸೆಸಿಂಗ್ SEZ ಅನ್ನ ಸ್ಪೆಷಲ್ ಎಕನಾಮಿ ಝೋನ್ ಅನ್ನ ಕೋಲಾರಲ್ಲಿ ಮಾಡಿಸ್ಕೊಡ್ಬೇಕು ಅನ್ನೋ ಮನವಿಯನ್ನು ವೇದಿಕೆ ಮುಖಾಂತರ ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ಎರಡನೇದಾಗಿ ನಮ್ಮ ಜಿಲ್ಲೆಯಲ್ಲಿ ODOP ನರೇಂದ್ರ ಮೋದಿ ಅವರ ಪೈಲಟ್ ಪ್ರಾಜೆಕ್ಟ್ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಟೊಮಾಟೋನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಟೊಮಾಟೋ ಬಗ್ಗೆ ಮುನ್ಸ್ವಾಮಿ ನಾವೆಲ್ಲ ಮಾತಾಡಿದ್ರೆ ಮಾತಾಡಕ್ ಹೋಗಲ್ಲ. ಆದ್ರೆ ಪ್ರೊಸೆಸಿಂಗ್ ಇಲ್ಲದೆ ಇರೋದ್ರಿಂದ ಅವರು ಬೆಳೆದ ಬೆಳೆಗೆ ಸರಿಯಾಗಿ ದರ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ, ಮತ್ತೆ ಅವ್ರಿಗೆ ಅದು ಏನ್ ಖರ್ಚು ಮಾಡೋದು ಸಿಗ್ತಾ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋ ಮನವಿಯನ್ನು ಮಾಡಿ ಕೊನೆಯದಾಗಿ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೋಲಾರ ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರಾದ್ರೂ ಮೈಕ್ರೋ ಇರಿಗೇಷನ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರೆ ಅದು ಕೋಲಾರ ಜಿಲ್ಲೆ ಮಾತ್ರ. ಮೈಕ್ರೋ ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಅಂತ, ಡ್ರಿಪ್ ಇರಿಗೇಷನ್ ಮತ್ತೆ ಇವೆಲ್ಲ ಸೇರಿ ಮೈಕ್ರೋ ಇರಿಗೇಷನ್ ಕೆಳಗೆ ಬರ್ತದೆ. ಹಾಗಾಗಿ ಆ ಮೈಕ್ರೋ ಇರಿಗೇಷನ್ ಅನ್ನ 100ಕ್ಕೆ 100 ಭಾಗ ಅಳವಡಿಸಿ ನರೇಂದ್ರ ಮೋದಿ ಅವರ ಪೈಲಟ್ ಪ್ರಾಜೆಕ್ಟ್ ಏನಂದ್ರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವ ಕಾನ್ಸೆಪ್ಟ್ಗೆ ಅದು ಹೆಚ್ಚು ಬೆಂಬಲವನ್ನ ಹೆಚ್ಚು ಒತ್ತನ್ನು ಕೊಡ್ತಾ ಇರುವ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಅಗ್ರಸ್ಥಾನದಲ್ಲಿ ಇರೋದನ್ನು ಹೆಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇತ್ತೀಚೆಗೆ ಒಂದು 5 ನಿಮಿಷ ಇರಪ್ಪ, 5 ನಿಮಿಷ ಇದೆ. ಇತ್ತೀಚೆಗೆ ಕೇಂದ್ರದ ಕೃಷಿ ಮಂತ್ರಾಲಯದಲ್ಲಿ ಕೃಷಿ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಸಾಕಷ್ಟು ಹಣ ಇದೆ ಅಂತ ಮಾಹಿತಿ ನನಗೆ ಗೊತ್ತಾಗಿದೆ. PM ಕಿಸಾನ್ ಸಮ್ಮಾನ್ ಸ್ಕೀಮ್ ಅಲ್ಲೂ ಸಹ ರೈತರಿಗೆ ಅನುಕೂಲವಾಗುವ ವಿಶೇಷವಾಗಿ ಇರಿಗೇಷನ್ ಮತ್ತು ಅಗ್ರಿಕಲ್ಚರ್ ಗೋಸ್ ವಿತೌಟ್ ಇರಿಗೇಷನ್, ಅಗ್ರಿಕಲ್ಚರ್ ಕೆನಾಟ್ ಗೋ ವಿತೌಟ್ ಇರಿಗೇಷನ್. ಹಾಗಾಗಿ
ಕೊಯಮತ್ತೂರಿನಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ. ಅದೇನು ಅಂದ್ರೆ ಪ್ರಿಸಿಷನ್ ಫಾರ್ಮಿಂಗ್ ಅಂತ. ಪ್ರಿಸಿಷನ್ ಫಾರ್ಮಿಂಗ್ ಅಂದ್ರೆ ಆ ಮೈಕ್ರೋ ಇರಿಗೇಷನ್ ಅಲ್ಲಿ ಆ ಮಾಯಿಶ್ಚರ್ ಕಂಟೆಂಟ್ ಒಂದು ಲೆವೆಲ್ ಸ್ಯಾಚುರೇಷನ್ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಡ್ರಿಪ್ಸ್ ಎಲ್ಲ ಸ್ಟಾಪ್ ಆಗ್ತವೆ. ಅದಕ್ಕೋಸ್ಕರ ಅಂತ ಪ್ರಾಜೆಕ್ಟ್ ಅನ್ನ ಕೊಯಮತ್ತೂರಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಸಚಿವರಿಗೆ ಮನವಿ ಮಾಡ್ತಾ ಇದ್ದೇನೆ, ಕೋಲಾರ ಜಿಲ್ಲೆಯಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ ಗೆ ತಮ್ಮ ಮಂತ್ರಾಲಯದಿಂದ ಸುಮಾರು ಒಂದು 250 ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನು ಕೊಟ್ರೆ ಇಲ್ಲಿ ಮೈಕ್ರೋ ಇರಿಗೇಷನ್ ಮುಖಾಂತರ ಏನ್ ಬೆಳೆ ಬೆಳೀತಾ ಇದ್ದೀವಿ ಇನ್ನೂ ಎಕ್ಸ್ಟೆನ್ಷನ್ ಜಾಸ್ತಿ ಆಗುತ್ತೆ ಅನ್ನೋ, ಮತ್ತೆ ರೈತರಿಗೆ ಅನುಕೂಲ ಆಗುತ್ತೆ, ನೀರ್ ಸೇವ್ ಆಗುತ್ತೆ, ಮತ್ತೆ ಬೆಳೆ ಉತ್ಪನ್ನ ಜಾಸ್ತಿ ಆಗುತ್ತೆ. ಆ ಒಂದು ಪ್ರಾಜೆಕ್ಟ್ಸ್ ಗೆ ತಾವು ದಯವಿಟ್ಟು ಸಹಕಾರ ಮಾಡಬೇಕು. ಪ್ರಿಸಿಷನ್ ಫಾರ್ಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕೋಲಾರ ಜಿಲ್ಲೆಯಲ್ಲಿ ತರಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಅನ್ನ ಮಾನ್ಯ ಮಂತ್ರಿಗಳು ಮಾಡಿ ನಮ್ಗೆಲ್ಲರಿಗೂ ಒಂದ್ಸಲ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಲಾರ ಜಿಲ್ಲೆಗೆ ನಿಖರ ಬೇಸಾಯ ಮತ್ತು ಸಂಸ್ಕರಣೆಗೆ ಒತ್ತು ಕೊಡಬೇಕೆಂದು ತಿಳಿಸಿದಂತಹ ವೈ ಎ ನಾರಾಯಣ ಸ್ವಾಮಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಇವರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ಭಾಷಣ ಶ್ರೀಯುತ ಕೆ ಶ್ರೀನಿವಾಸ ಗೌಡ ಮಾನ್ಯ ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರ ಇವರಿಂದ. ಮೇಡಮ್ ಅವರ ಆದೇಶದ ಮೇರೆಗೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿ, ICAR ಕೃಷಿ ವಿಜ್ಞಾನ ಕೇಂದ್ರದ ಈ ಸಮಾರಂಭಕ್ಕೆ ಇವತ್ತು ಏನು ಈ ಉದ್ಘಾಟನೆ KVK ನೂತನ ಆಡಳಿತ ಭವನ ಉದ್ಘಾಟನಾ ಸಮಾರಂಭಕ್ಕೆ ಬಂದಂತ ನಮ್ಮ ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು, ಭಾರತ ಸರ್ಕಾರ ಆದಂತ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ವೇದಿಕೆ ಮೇಲೆ ಇರುವ ನಮ್ಮ ಸಂಸದರಾದಂತಹ ಮುನ್ಸ್ವಾಮಿ ಅವರೇ, ವೈ ಎ ನಾರಾಯಣ ಸ್ವಾಮಿ ಅವರೇ, ಗೋವಿಂದರಾಜು ಅವರೇ, ಶ್ವೇತಾ ಆರ್ ಶಂಬರೀಶ್ ಅವರೇ, ನಗರಸಭೆ ಓಂ ಶಕ್ತಿ ಚಲಪತಿ ಅವರೇ, ವೆಂಕಟೇಶಪ್ಪನವರೇ, ತ್ರಿಲೋಚನ ಮಹಾಪಾತ್ರ ಅವರೇ, ನಮ್ಮ ಅಧಿಕಾರಿಗಳಾದಂತಹ ಸೆಲ್ವಮಣಿ ಅವರೇ, ಮುಖೇಶ್ ಕುಮಾರ್ ಅವರೇ, ಡೆಕ್ಕಿ ಕಿಶೋರ್ ಬಾಬು ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ರೈತ ಬಾಂಧವರೇ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ತೋಟಗಾರಿಕೆಗೆ ದೇಶದಲ್ಲೇ ಮೊದಲನೇ ಇರುವಂತ ಎರಡು ಜಿಲ್ಲೆ. ತೋಟಗಾರಿಕೆ ನಾವು ಬೆಳೆದಷ್ಟು ಅದು ಮಾವಿರಬಹುದು, ಅದು ಬೇರೆ ಬೇರೆ. ಇವತ್ತು ಟೊಮ್ಯಾಟೊ ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಬೆಳೆಯುವಂತಪ್ಪ ಯಾವ್ದಾದ್ರು ಇದ್ರೆ ಅದು ಕೋಲಾರ ಜಿಲ್ಲೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಟೊಮ್ಯಾಟೊ ಬೆಳೆಯೋದು. ಇವತ್ತು ಈ ವ್ಯವಸ್ಥೆ ರೈತರು ನಮಗೆಲ್ಲ ಇನ್ನೂ ಮೊದಲಿಗೆ ಈ ವರ್ಷ ಏನೋ 2 ವರ್ಷದಿಂದ ನೀರು ಮಳೆ ಚೆನ್ನಾಗಿ ಬರ್ತಾ ಇದೆ. ಅದು ನಮ್ಗೆ ರೈತರಿಗೆ ಅದೇ ಒಂದು ಒಳ್ಳೆ ಒಂದು ಸುದ್ದಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಇಂಥ ಬಂದಾಗೂ ಕೂಡ ರೈತರ ಬೆಳೆಗಳಿಗೆ ಒಂದೊಂದು ಸಾರಿ ಅದಕ್ಕೆ ಬೆಲೆ ಸಿಗಲ್ಲ. ಬಂದಂತ ನೋವುಗಳು ರೈತನಿಗೆ ಬೆಳೆದು ಬಂದಂತ ಏನು ಆ ಬೆಳೆಗಳನ್ನ ಮಾರಾಟ ಹೋದಾಗ ಅದಕ್ಕೆ ಬೇರೆ ಬೇರೆ ರೀತಿ ಆಗ್ತದೆ. ಇದಕ್ಕೆ ಸರ್ಕಾರಗಳು, ನಾನು ಅದು ರಾಜ್ಯ ಸರ್ಕಾರ ಇರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ನಾವುಗಳೇ ಆಗಿ ಇಂಥ ಬೆಳೆಗೆ ಇಷ್ಟು ಹಣನ ಕೊಡಬೇಕು ರೈತನಿಗೆ ಅನ್ನುವಂಥದ್ದನ್ನ ತರುವಂತ ಕೆಲಸ ಯಾವತ್ತು ಆಗ್ತದೋ ಅವತ್ತು ರೈತ ಸುಖವಾಗಿ ಬದುಕಬಹುದು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ನಾನು ಒಬ್ಬ ರೈತನಾಗಿ ಬೆಳೆದಿರೋದ್ರಿಂದ ಒಂದೊಂದ್ಸಾರಿ ರಾಗಿ ಬೆಳೆದು ಮಾರ್ಬೇಕಾದ್ರೆ ಕೇಳೋದಿಲ್ಲ. ಆದ್ರೆ ಈ ಸಾರಿ ಸರ್ಕಾರ 3,000 ಚಿಲ್ಲರೆ ಕೊಟ್ಟಿದೆ ಕ್ವಿಂಟಾಲ್ಗೆ, 3,400 ಕೊಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ಬಂದಿರೋ ಸರ್ಕಾರ ಅದು ನಿಜವಾಗ್ಲೂ ಕೂಡ ನಾನು ಅದನ್ನ ಸ್ವಾಗತ ಮಾಡ್ತೀನಿ. ರೈತರಿಗೆ ಕಡೆ ವಿಷಯದಲ್ಲೂ ಕೂಡ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ರೈತ ಇವತ್ತಿಗೂ ಕೂಡ ನಾವು ಅಂದ್ಕೊಂಡಿದೀವಿ, ರೈತರಿಗೆ ಅಲ್ಲಿ ಜಮೀನಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಅಲ್ಲಿ ಹೋಗಿ ಮಾಡ್ದವ್ರಿಗೆ ಗೊತ್ತಾಗೋದು, ಅಲ್ಲಿ ಯಾರು ಕೆಲಸ ಮಾಡ್ತಾನೋ ಅವ್ರಿಗೆ ಗೊತ್ತಾಗೋದು ಪರಿಸ್ಥಿತಿ. ಗೊಬ್ಬರ, ನಾನು ಬಹಳ ವರ್ಷಗಳಿಂದ ಸುಮಾರು 40 ವರ್ಷಗಳಿಂದ ಈ ಗೊಬ್ಬರದ ಕಂಪನಿಗಳಲ್ಲಿ ಅಧ್ಯಕ್ಷನಾಗಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀವಿ. 44 ವರ್ಷಗಳಿಂದ ಆ ಗೊಬ್ಬರದ ಬೆಲೆಗಳು 40 ವರ್ಷದಿಂದ ಏನ್ ಬೆಲೆ ಇತ್ತು ಇವತ್ತು ಏನಾಗಿದೆ ಅನ್ನುವಂಥದ್ದನ್ನ ನಾವು ಮನದಟ್ಟು ಮಾಡಿಕೊಂಡ್ರೆ
ಅವತ್ತು ನಾವು ಸರ್ಕಾರ ಇದಕ್ಕೆ ಆದ್ಯತೆಗಳನ್ನ ಕೊಡುವಂತ ಕೆಲಸ ಮಾಡಬೇಕು. ಅದು ರಾಜ್ಯ ಸರ್ಕಾರ ಇರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು. ಇದು ಎಲ್ಲಿವರೆಗೂ ರೈತ ಸುಖವಾಗಿ ಬದುಕಲು ಅಲ್ಲಿವರೆಗೂ ನಾವು ಸುಖವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ನಾವೆಲ್ಲ ಚಿಂತನೆ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ, ಇನ್ನು ಬಹಳ ಜನ ಮಾತನಾಡೋರಿದ್ದಾರೆ. ನಾವು ನಿಜವಾಗ್ಲೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೋಟಗಾರಿಕೆಯಿಂದನೇ ನಾವು ಅಷ್ಟೇ ಜೀವನ ನಡೆಸ್ತಾ ಇರೋದು. ಬೇರೆ ಇದರಿಂದ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಈ ತೋಟಗಾರಿಕೆ ನಮಗೆ ಎಲ್ಲಾ ವಿಧದಲ್ಲೂ ಕೂಡ ನಮಗೆ ಅಷ್ಟು ಬದುಕಲಿಕ್ಕೆ 2 ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿ, ಇವತ್ತು ನನಗೂ ನಾಳೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನಾನು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ತೋಟಗಾರಿಕೆ ಅಂದ್ರೆ ಕೋಲಾರ, ಕೋಲಾರ ಅಂದ್ರೆ ಟೊಮೊಟೊ ಅಂತ ಹೇಳಿ ತಿಳಿಸಿದಂತ ಶ್ರೀ ಕೆ ಶ್ರೀನಿವಾಸ ಗೌಡ ಸರ್, ಮಾನ್ಯ ಶಾಸಕರು, ಕೋಲಾರ ವಿಧಾನಸಭಾ ಕ್ಷೇತ್ರ, ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರು, ಭಾರತ ಸರ್ಕಾರ, ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಮಾತಾಡಬೇಕಾಗ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಈ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಗೌಡ್ರೆ, ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತ ಎಸ್ ಮುನಿಸ್ವಾಮಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ನಾರಾಯಣ ಸ್ವಾಮಿ ಅವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದ ಗೋವಿಂದರಾಜ್ ಅವರೇ, ವೇದಿಕೆಯಲ್ಲಿರುವಂತ ನಮ್ಮ ಅಟಾರಿಯ ನಿರ್ದೇಶಕರು ಆದಂತ ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯಂ ಅವರೇ, ವೈಸ್ ಚಾನ್ಸಲರ್ ಆಗಿರುವಂತ ಇಂದಿರೇಶ್ ಅವರೇ, ಈ ಜಿಲ್ಲೆಯಲ್ಲಿ ಅಧಿಕಾರಿಯಾಗಿ ಮತ್ತು ತಾನು ಸ್ವತಃ ಒಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್ ಆಗಿ DC ಆಗಿ ಕೆಲಸ ಮಾಡ್ತಾ ಇರುವಂತ ಸೆಲ್ವಮಣಿ ಅವರೇ, ಶ್ವೇತಾ ಸಬರೀಶ್ ಅವರೇ, ಓಂ ಶಕ್ತಿ ಚಲಪತಿ ಅವರೇ, ವೆಂಕಟೇಶಪ್ಪನವರೇ, ಶಿವಮೂರ್ತಿ ಅವರೇ, ಸುಮಿತ್ರಾ ದೇವಿ ಅವರೇ, ಸಿಒ ಆಗಿರುವಂತ ಉಕೇಶ್ ಕುಮಾರ್ ಅವರೇ, DL ನಾಗರಾಜ್ ಅವರೇ, KV ನಾಗರಾಜ್ ಅವರೇ, ವೇದಿಕೆಯಲ್ಲಿರುವಂತ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತ ಎಲ್ಲ ಅಧಿಕಾರಿ ಮಿತ್ರರೇ, ವಿವಿಧ ಪದಾಧಿಕಾರಿಗಳೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ನನ್ನೆಲ್ಲ ರೈತಾಪಿ ಬಂಧುಗಳೇ, FEO ದಿಂದ ಬಂದಿರುವಂತ ಎಲ್ಲ ರೈತರೇ, ಮಾಧ್ಯಮದ ಸ್ನೇಹಿತರೆ, ಒಂದು ಸುಂದರವಾದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಬಹಳ ದಿನದಿಂದ ಈ ಒಂದು ICAR ಮತ್ತು ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯದ ಕಟ್ಟಡವನ್ನ, ಆಡಳಿತಾತ್ಮಕ ಕಟ್ಟಡವನ್ನ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಅಪೇಕ್ಷೆ ಆಗಿತ್ತು. 2-3 ಸಾರಿ ಡೇಟ್ ನಿರ್ಧಾರ ಮಾಡಿ ಕೂಡ ಅದು ಪೋಸ್ಟ್ಪೋನ್ ಆಯ್ತು. ನಂಗೆ ಮತ್ತು ಮುನಿರತ್ನಂ ಅವರ ಡೇಟ್ಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳಿ ಕೊನೆಯಲ್ಲಿ ಕೂಡ ಮುನಿರತ್ನಂ ಅವರು ಇವತ್ತು ಡೇಟ್ ಕೊಟ್ಟು ಕೈ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಶುಭವನ್ನ ಹಾರೈಸಿದ್ದಾರೆ. ಬೇರೆ ಕೆಲಸದ ನಿಮಿತ್ತ ಅವರು ಜರೂರಾಗಿ ತೊಡಗಿಸಿಕೊಂಡಿರುವಂತ ಕಾರಣಕ್ಕಾಗಿ ಇವತ್ತು ಮುನಿರತ್ನಂ ಅವರು ಬಂದಿಲ್ಲ. 3-4 ಸಾರಿ ಮಾಡಿದ ನಂತರ ಕೂಡ ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗಿದೆ. ಒಂದು ಕಟ್ಟಡ ಅಂದ್ರೆ ಅದು ಕೇವಲ ಕಟ್ಟಡ ಅಲ್ಲ, ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಕಟ್ಟಡ ಉದ್ಘಾಟನೆ ಮಾಡಿದ್ರೆ ಕೂಡ ಕೇವಲ ಆಫೀಸರ್ಸ್ ಕೂತ್ಕೊಳ್ಳುವಂತ ಅಥವಾ ವಿಜ್ಞಾನಿ ಕೂತ್ಕೊಳ್ಳುವಂತ ಕಟ್ಟಡ ಆಗಿರಲ್ಲ. ಆ ಕಟ್ಟಡದಲ್ಲಿ ರೈತರಿಗೆ ಸಹಾಯ ಮಾಡುವಂತ ವಿಚಾರಗಳು ಇರ್ತವೆ. ಈ ಕಟ್ಟಡನೂ ಅಷ್ಟೇ, ಇದಕ್ಕೆ ಆಡಳಿತಾತ್ಮಕ ಕಟ್ಟಡ ಅನ್ನುವಂತ ಹೆಸರು ಇದೆ, ಆದ್ರೆ ಇದರಲ್ಲಿ ಮಣ್ಣಿನ ಗುಣಮಟ್ಟದ ಪರೀಕ್ಷೆ ಆಗುತ್ತೆ, ನೀರಿನ ಗುಣಮಟ್ಟದ ಪರೀಕ್ಷೆ ಆಗುತ್ತೆ, ನಮ್ಮ ಸಸ್ಯಗಳಿಗೆ, ನಮ್ಮ ಗಿಡಗಳಿಗೆ ಯಾವ ರೋಗ ಬರುತ್ತೆ ಅನ್ನೋದ್ರ ಬಗ್ಗೆ ಪರೀಕ್ಷೆ ಆಗುತ್ತೆ. ಅಂದ್ರೆ ಈ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಯಾವುದು ಅಗತ್ಯ ಇದೆ, ಮೂಲಭೂತವಾಗಿ ನಮ್ಮ ರೈತರಿಗೆ ಹೇಳಬೇಕು. ಮಣ್ಣಿನ ಪರೀಕ್ಷೆ ಮಾಡಿಕೊಳ್ಳದೇನೆ ನಾವು ಯಾವುದ ಮಣ್ಣಿಗೆ ಬೇಡವೋ ಅದೇ ರಸಗೊಬ್ಬರವನ್ನ ಹಾಕ್ತಾ ಇದ್ವಿ.
ಗಿಡಗಳ ಪರೀಕ್ಷೆ ಮಾಡದೇನೆ ಅದಕ್ಕೆ ಯಾವ ರೋಗ ಬಂದಿದೆ, ಯಾವ ಔಷಧಿ ಸಿಂಪಡಿಸ್ಬೇಕು ಅಂತ ಸಾಮಾನ್ಯ ರೈತನಿಗೆ ಸಹಜವಾಗಿ ಗೊತ್ತಾಗಲ್ಲ. ನಾವೆಲ್ಲರೂ ಕೃಷಿಕರೇ, ನಾನು ಕೃಷಿಕರೇ. ಆದ್ರೆ ನಮ್ಮ ತೋಟಕ್ಕೆ ಬರುವಂತ ರೋಗಕ್ಕೆ ಯಾವ ಕಾಲಕ್ಕೆ ಯಾವ ಔಷಧಿ ಹಾಕ್ಬೇಕು ಅನ್ನೋದು ಕೂಡ ಪ್ರಮುಖ ಆಗುತ್ತೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟ ಮೇಲೆ ನಮ್ಗೆ ಹೆಚ್ಚು ಇದರ ಬಗ್ಗೆ ಶಿಕ್ಷಣ ಸಿಗ್ತಾ ಇದೆ. ಏನು ಶಿಕ್ಷಣ? ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶದ ಕೊರತೆ ಇದೆ, ಯಾವುದನ್ನು ಹಾಕ್ಬೇಕು, ನಾವು ಬೆಳೆದಿರುವಂತ ಬೆಳೆಗೆ ಯಾವ ಸಂದರ್ಭದಲ್ಲಿ ಯಾವ ಪೋಷಕಾಂಶವನ್ನು ಹಾಕ್ಬೇಕು, ನಮ್ಮ ಗಿಡಗಳಿಗೆ ಬರುವಂತ ರೋಗ ಯಾವುದು. ನಾನು ನಿನ್ನೆ ಒಬ್ರು ವಿಜ್ಞಾನಿ ಜೊತೆ ಡೆಲ್ಲಿ ಆಫೀಸಲ್ಲಿ ಕೂತ್ಕೊಂಡಿದ್ದೆ. ಅವ್ರು ಹೇಳಿದ್ರು, ಇನ್ನ ನನ್ನದೇ ಜಾಗದಲ್ಲಿ ರೂಪಾಳ ಅನ್ನುವಂತ ಮಂತ್ರಿ ಇದ್ರು ಗುಜರಾತ್ ಅವರು. ಈಗ ಅವರು ಫಿಶರೀಸ್ ಡೈರಿ ಮಂತ್ರಿ ಆಗಿದ್ದಾರೆ. ಅವರ ಊರಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ರು. ಆಲೂಗಡ್ಡೆಗೆ ಬರುವಂತ ರೋಗಕ್ಕೆ ಪ್ರತಿ 4 ದಿನಕ್ಕೊಂದು ಸಾರಿ ಔಷಧಿ ಸಿಂಪಡಣೆ ಮಾಡಿದ್ರು ಕೂಡ ಆಲೂಗಡ್ಡೆಯ ರೋಗವನ್ನ ಕಂಟ್ರೋಲ್ ಮಾಡಕ್ಕೆ ಅವ್ರಿಗೆ ಆಗಿರ್ಲಿಲ್ಲ. ಕೊನೆಗೆ ಎಲ್ಲಾ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡು ಹೋಗಿ ನೋಡಿ, ಯಾಕಂದ್ರೆ ಮಂತ್ರಿಗಳ ಲೋಕಸಭಾ ಕ್ಷೇತ್ರ ನೋಡಿದ್ರೆ ಅಲ್ಲಿರುವಂತ ಸುತ್ತಮುತ್ತಲಿರುವಂತ ಒಂದು ಜಾತಿಯ ಮರದಲ್ಲಿ ಯಾವುದೋ ಒಂದು ಕೀಟ ಉತ್ಪತ್ತಿ ಆಗುತ್ತೆ. ಅಂದ್ರೆ ಅದು ಕೀಟ ಸಂತಾನೋತ್ಪತ್ತಿ ಜಾಸ್ತಿ ಮಾಡುತ್ತೆ ಆ ಮರದ ಕಾರಣಕ್ಕಾಗಿ. ಅದು ರಾತ್ರಿ ಹೊತ್ತಲ್ಲಿ ಬಂದು ಆ ಒಂದು ಆಲೂಗಡ್ಡೆಗೆ ಅಟ್ಯಾಕ್ ಮಾಡ್ತಾ ಇತ್ತು. ಈ ಕಾರಣಕ್ಕಾಗಿ ರೋಗ ಹೆಚ್ಚಾಗ್ತಾ ಇತ್ತು. ಇವರು ಸಿಂಪಡಣೆ ಮಾಡ್ತಾ ಇದ್ರು ಡೇ ಟೈಮ್ ಅಲ್ಲಿ ಆಲೂಗಡ್ಡೆ ಗಿಡಗಳಿಗೆ. ಆದ್ರೆ ರೋಗದ ಆ ಕೀಟ ಇದ್ದಿದ್ದು ಮರಗಳ ಮೇಲೆ, ಮೂಲ ಮರ. ಅದಕ್ಕಾಗಿ ಕೊನೆಗೂ ಕೂಡ ಅವರು ಫೈಂಡ್ ಔಟ್ ಮಾಡಿ ಆ ಮರಗಳಿಗೆ ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಆಲೂಗಡ್ಡೆ ಚೆನ್ನಾಗ್ ಬಂತು ಅನ್ನುವಂಥದನ್ನ ಆ ಸೈಂಟಿಸ್ಟ್ ಇಂದ ನಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ತುಂಬಾ ಸಾರಿ ನಮ್ಮ ರೈತರಿಗೆ ಅಥವಾ ನಮ್ಗೆ ಅಥವಾ ಸೈಂಟಿಸ್ಟ್ ಗಳಿಗೆ ಅಥವಾ ಪ್ರೊಫೆಸರ್ಸ್ಗೆ ಗೊತ್ತಿರಲ್ಲ ಯಾವ ಮೂಲದಿಂದ ಆ ರೋಗ ಬರ್ತಾ ಇದೆ ಅಂತ ಹೇಳಿ. ಆ ಮೂಲವನ್ನ ಪತ್ತೆ ಮಾಡೋದು ಬಹಳ ಮುಖ್ಯ ಅನ್ನುವಂಥದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆ ರೀತಿ ಇವತ್ತು ಮಣ್ಣಿನ ಮೂಲ ಗುಣಮಟ್ಟವನ್ನ, ನೀರಿನ ಮೂಲ ಗುಣಮಟ್ಟವನ್ನ, ಆ ಗಿಡದ ಬೆಳವಣಿಗೆಯನ್ನ ನೋಡ್ಕೊಂಡು ಅದಕ್ಕೆ ಬೇಕಾದನ್ನ ಕೊಡ್ಬೇಕು ಅನ್ನುವಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಯೋಚನೆ ಇದೆ. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನುವಂಥದ್ದು ಬೆಳಕಿಗೆ ಬಂತು. ಆ ಸಾಯಿಲ್ ಹೆಲ್ತ್ ಕಾರ್ಡ್ ಮೂಲಕ ನಮ್ಮ ಮಣ್ಣಿನ ಗುಣಮಟ್ಟದ ಪರೀಕ್ಷೆಯನ್ನು ಮಾಡಬೇಕು. ಅದರ ಕೇಂದ್ರ ಇವತ್ತು ಇಲ್ಲಿ ನಮ್ಮ ಉದ್ಘಾಟನೆ ಆಗಿದೆ. ಈ ಕಟ್ಟಡದ ಜೊತೆಗೆ ಆ ಕೇಂದ್ರವನ್ನ ನಾವು ಉದ್ಘಾಟನೆ ಮಾಡಿದ್ವಿ. ನಮ್ಮ ಕೋಲಾರದ ರೈತರಿಗೆ ಅನುಕೂಲ ಆಗ್ಬೇಕನ್ನುವಂತ ಕಾರಣಕ್ಕಾಗಿ ಇದು ಇವತ್ತು ಆಗಿದೆ. ಹಾಗೇನೆ ಕೋಲಾರದಲ್ಲಿ ಫ್ಲೋರೈಡ್ ಇರುವಂತ ಒಂದು ನೀರು ಇರುವಂತ ಜಾಗ ಇದು. ನಾನು ಗ್ರಾಮೀಣಾಭಿವೃದ್ಧಿ ಸಚಿವ ಇದ್ದಾದಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾವುದೇ ಬೋರ್ವೆಲ್ ಅನ್ನ ಟೆಸ್ಟ್ ಮಾಡಿದ್ರು ಕೂಡ ಗುಣಮಟ್ಟದ ನೀರು ಸಿಗ್ತಾ ಇರ್ಲಿಲ್ಲ. ನಮ್ಗೆ ಬೇಕಾದ ಕುಡಿಯೋದಕ್ಕೆ ಬೇಕಾದ್ದು ಅಥವಾ ನಮ್ಮ ದಿನಬಳಕೆಗೆ ಬೇಕಾದಂತ ನೀರು. ಮತ್ತೆ ಈಗ ಕೃಷಿ ಮಂತ್ರಿ ಆದ್ಮೇಲೆ ಅರ್ಥ ಆಗ್ತಾ ಇರುವಂತದ್ದು ನಮ್ಮ ಸಸ್ಯಗಳಿಗೆ ಬೇಕಾದಂತ ನೀರು ಕೂಡ ತುಂಬಾ ಬೋರ್ವೆಲ್ ಅಲ್ಲಿ ಸಿಗಲ್ಲ. ಯಾಕಂದ್ರೆ ಅದರಲ್ಲಿ ಕೂಡ ಕಲುಷಿತ ನೀರಿದೆ. ಇದನ್ನು ಕೂಡ ಪರೀಕ್ಷೆ ಮಾಡುವಂತ ಒಂದು ಕೇಂದ್ರವನ್ನ ಇವತ್ತು ನಾವು ಇದರ ಜೊತೆಗೆ ಉದ್ಘಾಟನೆ ಮಾಡಿದೀವಿ. ಅದರ ಜೊತೆಗೆ ನಮ್ಮ ಗಿಡಗಳಿಗೆ ಬರುವಂತ ರೋಗದ ಪರೀಕ್ಷೆಯ ಒಂದು ಯಂತ್ರ ಶಾಲೆಯನ್ನು ಕೂಡ ನಾವು ತಂತ್ರಜ್ಞಾನವನ್ನ ಇವತ್ತು ಬಿಡುಗಡೆ ಮಾಡುವಂತದ್ದು ಆಗಿದೆ. ಅಂದ್ರೆ ಕಟ್ಟಡ, ನಾನು ಆಗ್ಲೇ ಹೇಳಿದೆ, ಕಟ್ಟಡ ಅಂದ್ರೆ ಕೇವಲ ಕಟ್ಟಡ ಅಲ್ಲ. ಕಟ್ಟಡ ಅಂದ್ರೆ ಒಂದು ರೀತಿಯ ಮನುಷ್ಯರಿಗೆ ಹೇಗೆ ಡಾಕ್ಟರ್ ಆಸ್ಪತ್ರೆ ಇರುತ್ತೋ ಹಾಗೆ ನಮ್ಮ ಕೃಷಿಕರಿಗೆ ಬೇಕಾದಂತ ಗಿಡಗಳಿಗೆ ಬೇಕಾದಂತ ಆಸ್ಪತ್ರೆಯನ್ನ ನಾವಿಲ್ಲಿ ಮಾಡುವಂತದ್ದು ಮಾಡಿದೀವಿ. ಅದಕ್ಕಾಗಿ ಬಹಳ ಖುಷಿಯಿಂದ ಇದರ ಉದ್ಘಾಟನೆ ಮಾಡಿದೀವಿ. ಕೋಲಾರದ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಹಲವಾರು ಬೇಡಿಕೆಗಳನ್ನ ಇಲ್ಲಿರುವಂತ ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಶಾಸಕರು, ನಮ್ಮ ರೈತ ಮುಖಂಡರು, ಬೇರೆ ಬೇರೆ ಮನವಿಗಳು, ನಮ್ಮ ಎಲ್ಲ ಆಡಳಿತಾತ್ಮಕ ಸದಸ್ಯರು ಎಲ್ಲರೂ ಕೂಡ ಇಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ವೈಸ್ ಚಾನ್ಸಲರ್ ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಈ ಕೋಲಾರದ ದೃಷ್ಟಿಯಿಂದ. ನಿಮ್ಮ ಎಲ್ಲರ ಆಶಯ ಇರುವಂತದ್ದು, ನಾನು ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಇದ್ದೆ, ನಮ್ಮ ಎಲ್ಲರ ಆಶಯ ಇರುವಂತದ್ದು, ಇನ್ನು ನಾನು ಇಲ್ಲಿ ಮಂತ್ರಿ ಆದಾಗ ಕೂಡ ಕೋಲಾರಕ್ಕೆ ಹೆಚ್ಚು ಫೋಕಸ್ ಕೊಡಬೇಕು ಅನ್ನುವಂಥದ್ದು ಯೋಚನೆ ಆಗಿತ್ತು. ಯಾಕೆಂದ್ರೆ ಕೋಲಾರದಲ್ಲಿ
ಬಹಳ ಕಷ್ಟಪಟ್ಟು ನಮ್ಮ ರೈತರು ಕೃಷಿಯನ್ನ ಮಾಡ್ತಾರೆ. ಇಲ್ಲಿ ಮಳೆ ಆಧಾರಿತವಾಗಿ ಕೃಷಿ ಮಾಡುವಂತವರು ಜಾಸ್ತಿ. ನಾವು ನೀರಾವರಿ ಬಗ್ಗೆ ಹಲವಾರು ವರ್ಷಗಳಿಂದ ಮಾತಾಡ್ತಾನೆ ಇದ್ದೀವಿ. ಆ ನೀರಾವರಿ ಯೋಜನೆ ಪೂರ್ಣ ಆಗೋ ತನಕ ಕೂಡ ನಮ್ಗೆ ಕೆರೆಗಳೇ ನಮ್ಮ ಆಧಾರ, ಬೋರ್ವೆಲ್ಗಳೇ ನಮ್ಮ ಆಧಾರ, ದೇವರೇ ನಮ್ಮ ಆಧಾರ, ಮಳೆಯೇ ನಮ್ಮ ಆಧಾರ. ಅದು ಬಿಟ್ಟು ಬೇರೆ ನಮ್ಗೆ ಯಾವ್ದು ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ನೀರಾವರಿ ಬರುವ ತನಕ ಇದಕ್ಕೆ ಡಿಪೆಂಡೆಂಟ್ ಆಗಿರ್ಲೇಬೇಕು. ಇವತ್ತು ನಾವು ಹಲವಾರು ಕೃಷಿಕರ ತೋಟಗಳಿಗೆ ಕೂಡ ಹೋದ್ವಿ. ಅಲ್ಲಿ ಮಳೆ ನೀರು ಸಂಗ್ರಹವನ್ನ ಅಥವಾ ನಮ್ಮ ಮಳೆ ನೀರು ಸಂಗ್ರಹವನ್ನ ಎಷ್ಟ್ ಚೆನ್ನಾಗಿ ಮಾಡ್ಬೋದು ಅನ್ನುವಂಥದ್ದನ್ನ ಅವ್ರು ತೋರಿಸಿದ್ದಾರೆ. ಅದ್ರ ಜೊತೆಗೆ ಹೊಸ ತಂತ್ರಜ್ಞಾನದ ಮೂಲಕ ಕೃಷಿಯನ್ನು ಎಷ್ಟ್ ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಂತ ಕೃಷಿಕರು ಉದಾಹರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಣ್ಣ ಭೂಮಿಯಲ್ಲಿ, ಚಿಕ್ಕ ಭೂಮಿಯಲ್ಲಿ, ಸಣ್ಣ ಇಳುವರಿಯಲ್ಲಿ ಹೆಚ್ಚು ಲಾಭವನ್ನ ಪಡೆಯೋದಕ್ಕೆ ಹಲವಾರು ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದಿದ್ದಾರೆ. ಈ ಪಾಲಿ ಹೌಸ್ ಮತ್ತು ಗ್ರೀನ್ ಹೌಸ್ ಕೂಡ ಇಸ್ರೇಲ್ ಟೆಕ್ನಾಲಜಿ. ಇಸ್ರೇಲ್ ನಂತ ಒಂದು ಚಿಕ್ಕ ದೇಶದಲ್ಲಿ ಹೇಗೆ ಅವರು ಆತ್ಮನಿರ್ಭರತೆಯನ್ನ ಆ ದೇಶದಲ್ಲಿ ಸಾಧನೆ ಮಾಡಿದ್ರು ಅಂತ ಇಡೀ ಜಗತ್ತಿಗೆ ಅವರು ಶೋಕೇಸ್ ಮಾಡುವಂತ ಒಂದು ಪ್ರಯೋಗಾಲಯವನ್ನ ಅವರು ಮಾಡಿದ್ದಾರೆ. ಅಷ್ಟು ಚಿಕ್ಕ ದೇಶದಲ್ಲಿ, ಆ ಚಿಕ್ಕ ದೇಶ ಎಲ್ಲದಕ್ಕೂ ಆದರ್ಶ. ರಕ್ಷಣಾ ವಿಚಾರ ಬಂದ್ರೆ ಅವರೇ ಆದರ್ಶ. ದೇಶದ ರಕ್ಷಣೆ, ಗಡಿಗಳ ರಕ್ಷಣೆ, ಹೊಸ ಟೆಕ್ನಾಲಜಿ, ಸಶಸ್ತ್ರಗಳು ಬಂದ್ರೆ ಇಸ್ರೇಲ್ ಅಂತ ಹೇಳ್ತೀವಿ. ಹಾಗೇನೆ ಕೃಷಿಕರ ಬಗ್ಗೆ ಬಂದ್ರೆ ಕೂಡ ಇಸ್ರೇಲ್ ಒಂದು ಆದರ್ಶ ದೇಶವಾಗಿ ಇವತ್ತು ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಾ ಇದೆ. ಚಿಕ್ಕ ಜಾಗದಲ್ಲಿ ದೊಡ್ಡದನ್ನ ಸಾಧನೆ ಮಾಡಬಹುದು, ಲಾಭವನ್ನ ಗಳಿಸಬಹುದು ಅನ್ನೋದಕ್ಕೆ ಉದಾಹರಣೆ ಅದು. ಅಂತ ಉದಾಹರಣೆ ನಮ್ಮ ಕೋಲಾರಕ್ಕೆ ಹೆಚ್ಚು ಪ್ರಸ್ತುತ ಅಂತ ನಮ್ಗೆ ಅನ್ಸುತ್ತೆ. ದಯಮಾಡಿ ನಾವು ಯಾವ ಕೃಷಿಕರ ಮನೆಗಳಿಗೆ ಅಥವಾ ತೋಟಕ್ಕೆ ಇವತ್ತು ಭೇಟಿ ಕೊಟ್ರಿ, ನಮ್ಮ ರೈತರನ್ನ ನೋಡ್ಬೇಕು. ಈ ಜಿಲ್ಲೆಯ ಒಂದೊಂದು ಗ್ರಾಮದ ರೈತರನ್ನ ಪ್ರತಿಯೊಂದು ದಿನ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸುವಂತ ಕೆಲಸ ಆದ್ರೆ ನಂಗೆ ಅನ್ಸುತ್ತೆ ಹೆಚ್ಚು ಜನಕ್ಕೆ ಇದು ಪ್ರೇರಣೆಯನ್ನು ಕೊಡ್ಬೋದು ಅಂತ ನಂಗೆ ಅನ್ಸುತ್ತೆ. ಸೀಬೆಕಾಯಿ ಬೆಳೆದವನು ಕೋಟ್ಯಾಧೀಶ ಆಗ್ಬೋದು, ಪೆಪ್ಸಿಕಮ್ ಬೆಳೆದವನು ಕೋಟ್ಯಾಧೀಶ ಆಗ್ಬೋದು. ಒಂದು ಚಿಕ್ಕ ಭೂಮಿಯಲ್ಲಿ ಅವನು 30 ಟನ್ 40 ಟನ್ ಅಷ್ಟು ಪೆಪ್ಸಿಕಮ್ ಅನ್ನು ಬೆಳೆದು ಅವನು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಅಥವಾ ಬೆಂಗಳೂರಲ್ಲಿ ತಿನ್ನುವಂತ ಜನಕ್ಕೆ ಅವನು ಕೊಡಬಹುದು ಅನ್ನುವಂತ ಉದಾಹರಣೆಯನ್ನ ನಾವು ಕೋಲಾರದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇದನ್ನ ರೈತರು ಹೆಚ್ಚು ಅಳವಡಿಸಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗ್ಬೇಕು. ಇದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ರೀತಿಯ ಸಹಕಾರವನ್ನ ಕೊಡ್ತಾ ಇದೆ. ನಿಮ್ಗೆ ಗೊತ್ತೇ ಇಲ್ಲಿ ಶ್ರೀನಿವಾಸ್ ಗೌಡ್ರು 2013 ಮತ್ತು 2014ರಲ್ಲಿ 70% ಇರುವಂತ ರೈತರು, ದೇಶದ ಬೆನ್ನೆಲುಬು ರೈತ ಅಂತ ನಾವು ಭಾಷಣ ಮಾಡ್ತಾನೆ ಹೇಳಿದ್ವಿ 70 ವರ್ಷ ಸ್ವಾತಂತ್ರ್ಯ ಬಂದ ಮೇಲಿಂದ. ಆದ್ರೆ 2013-14 ಈ ದೇಶದ ಕೃಷಿ ಬಜೆಟ್ 23,000 ಕೋಟಿ ರೂಪಾಯಿ ಮಾತ್ರ, 70% ಜನಕ್ಕೆ. ಇವತ್ತು ಅದನ್ನ ನಾವು ವಿಸ್ತರಣೆ ಮಾಡಿ 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 ಕಳೆದ 6 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ವರ್ಷದ ಕೃಷಿಕರ ಬಜೆಟ್ 1,31,000 ಕೋಟಿ ರೂಪಾಯಿಗಳು. ಅಂದ್ರೆ ಇಷ್ಟು ಎತ್ತರಕ್ಕೆ ಏರಿಸಿದ್ದು ಕೇಂದ್ರ ಸರ್ಕಾರ ನೇರವಾಗಿ ಕೃಷಿಕರ ಕೆಲಸ ನೇರ ಮಾಡಕ್ ಬರಲ್ಲ. ಯಾಕಂದ್ರೆ ಕೃಷಿ ಒಂದು ರಾಜ್ಯದ ಸಬ್ಜೆಕ್ಟ್. ಆ ಹಣ ರಾಜ್ಯಕ್ಕೆ ಬರಲೇಬೇಕು. ಅದನ್ನು ಹೊರತುಪಡಿಸಿ 1,00,000 ಕೋಟಿ, 1,31,000 ಕೃಷಿಕರ ಬಜೆಟ್, ಅದರಲ್ಲಿ 1,23,000 ನೇರ ಕೃಷಿಗೆ ಮತ್ತು ಸುಮಾರು 8,500 ಕೋಟಿ ನಮ್ಮ ICR ಅವರಿಗೆ ಅಂದ್ರೆ ಸಂಶೋಧನೆಗಳಿಗೆ. ಈ ರೀತಿ 1,31,000 ಕೋಟಿ, 1,00,000 ಕೋಟಿ ಎಕ್ಸ್ಟ್ರಾ ಫಂಡ್, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಕ್ರಿಯೇಟ್ ಮಾಡಿದೆ. ಏನಕ್ಕೆ ಇದು? ಇವತ್ತು ನೀವು ಯಾವ್ದನ್ನ ನನಗೆ ಮನವಿಯನ್ನ ಕೊಟ್ಟಿದ್ದೀರಿ ಇದನ್ನೇ ಮಾಡೋದಕ್ಕಾಗಿ. ಒಂದು FEO ಕಂಪನಿ, ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಸಂಘ, ಒಂದು ಕೋಆಪರೇಟಿವ್ ಸೊಸೈಟಿ, ಒಬ್ಬ ವ್ಯಕ್ತಿ ಯಾರಾದ್ರೂ ಇನ್ವೆಸ್ಟ್ ಮಾಡುವಂತ ಗೋವಿಂದರಾಜ್ ಅವರು ಬಹಳ ದೊಡ್ಡ ಇಂಡಸ್ಟ್ರಿ ಪೋಲ್ಟ್ರಿ ಮಾಡುವಂತವ್ರು, ಇಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಯಾವ್ದಾದ್ರು ಫುಡ್ ಪ್ರೊಸೆಸಿಂಗ್ ಮಾಡ್ಬೇಕು, ಫುಡ್ ಗ್ರೇಡಿಂಗ್ ಮಾಡ್ಬೇಕು, ಬ್ರ್ಯಾಂಡಿಂಗ್ ಮಾಡ್ಬೇಕು, ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಬೇಕು, ಕೋಲ್ಡ್ ಸ್ಟೋರೇಜ್ ಮಾಡ್ಬೇಕು, ವೇರ್ ಹೌಸ್ ಮಾಡ್ಬೇಕು, ರೈತರಿಗೆ ಸಂಬಂಧಪಟ್ಟಂತ ಯಾವುದನ್ನೇ ಮಾಡ್ಬೇಕು ಅಂತಂದ್ರು ಒಬ್ಬ ವ್ಯಕ್ತಿಗೆ, ಒಂದು ಸ್ವಸಹಾಯ ಸಂಘಕ್ಕೆ, ಒಂದು FEOಗೆ, ರೈತ ಉತ್ಪಾದಕರ ಸಂಘಗಳಿಗೆ 25 ಪ್ರಾಜೆಕ್ಟ್ ಗಳನ್ನು ಮಾಡೋದಕ್ಕೆ 2 ಕೋಟಿ ರೂಪಾಯಿಯ ಅನುಕೂಲತೆಯನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ಕೊಡ್ತಾ ಇದೆ. ಇದಕ್ಕೆ ಸಬ್ಸಿಡಿ ಕೊಡುತ್ತೆ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೂಡ ಕೊಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ, ಒಂದು ಕಂಪನಿ, ಒಂದು ಸೊಸೈಟಿ, ಒಂದು ಸ್ವಸಹಾಯ ಸಂಘ
50 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಮಾಡೋದಕ್ಕೆ ಕೂಡ ಇವತ್ತು ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದರ ಸದುಪಯೋಗ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆಗ್ಬೇಕಾಗಿದೆ. ನಿಮ್ಮ ಮನವಿಗಳಲ್ಲಿ ಎಲ್ಲವೂ ಕೂಡ ODOP ಸ್ಕೀಮ್ ಅಲ್ಲಿ ಒಂದು ಜಿಲ್ಲೆ ಒಂದು ಉತ್ಪಾದನೆಯ ಸ್ಕೀಮ್ ಅಲ್ಲಿ ಇಲ್ಲಿ ಟೊಮೆಟೊ ಇದೆ. ಕೋಲಾರದಲ್ಲಿ ಕಷ್ಟಪಟ್ಟು ಬೋರ್ವೆಲ್ ನೀರನ್ನು ಎತ್ತಿ ರೈತ ರಾತ್ರಿ ಹಗಲು ಕಾದು ಬೆಳೆದಂತ ಟೊಮೆಟೊವನ್ನ ತನ್ನ ರಸ್ತೆಗೆ ಹಾಕುವಂತ ಪರಿಸ್ಥಿತಿ ತಪ್ಪಬೇಕು. ಯಾವಾಗ ತಪ್ಪುತ್ತೆ? ನಮ್ಮ ಜಿಲ್ಲೆಗೆ ಅದೇ ಟೊಮೆಟೊವನ್ನ ಪ್ರೋಸೆಸ್ ಮಾಡುವಂತ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬರಬೇಕು. ನಮ್ಮ ಟೊಮೆಟೊ ಕೇವಲ ಟೊಮೆಟೊ ತಿನ್ನೋದಕ್ಕೆ ಹೋಟೆಲ್ಗೆ ಸಾರು ಸಾಂಬಾರು ಮಾಡೋದಕ್ಕಲ್ಲ, ನಮ್ಮ ಟೊಮೆಟೊವನ್ನ ತಿನ್ನೋದಕ್ಕೆ ಪ್ರಪಂಚದ ಬೇರೆ ಬೇರೆ ಕಡೆ ಜನ ಇದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ನಾನು ಎಲ್ಲ ಕಡೆ ಅದೇ ಹೇಳ್ತೀನಿ. ನಮ್ಮ ದೇಶ ಇವತ್ತು 305 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಮತ್ತು 326 ಮಿಲಿಯನ್ ಮೆಟ್ರಿಕ್ ಟನ್ ತರಕಾರಿ ಮತ್ತು ಹಣ್ಣುಗಳನ್ನ ಬೆಳೆದಿದೆ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದನ್ನ ನಾವು ಬೆಳೆದಿದ್ದೀವಿ. 305 ಮಿಲಿಯನ್ ಮೆಟ್ರಿಕ್ ಟನ್ ದವಸ ಧಾನ್ಯ ಅಂದ್ರೆ ಅಕ್ಕಿ, ಗೋಧಿ ಇಂಥದನ್ನ, 326 ಮಿಲಿಯನ್ ಮೆಟ್ರಿಕ್ ಟನ್ ತರಕಾರಿ ಮತ್ತು ಹಣ್ಣುಗಳನ್ನ ನಾವು ಬೆಳೆದಿದ್ದೀವಿ. 135 ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟು ನಾವು ಬೆಳೆದಿದ್ದೀವಿ. ನಮ್ಗೆ ಅಷ್ಟು ಬೇಡ. 135 ಕೋಟಿ ಜನಕ್ಕೆ ತಿನ್ನಕ್ಕೆ ಉಳಿದಿದ್ದನ್ನ ಏನ್ ಮಾಡ್ಬೇಕು? ನಾವು ಸರಿಯಾಗಿ ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ, ಸರಿಯಾದ ರೀತಿಯಲ್ಲಿ ಬೆಳೆದವರನ್ನು ಎಕ್ಸ್ಪೋರ್ಟ್ ಮಾಡಿಲ್ಲ ಅಂದ್ರೆ, ಸರಿಯಾದ ರೀತಿಯಲ್ಲಿ ಫುಡ್ ಪ್ರೊಸೆಸಿಂಗ್ ಮಾಡಿಲ್ಲ ಅಂದ್ರೆ ಅದು ವೇಸ್ಟ್ ಆಗುತ್ತೆ. ನಮ್ಮ ತರಕಾರಿ ವೇಸ್ಟ್ ಆಗುತ್ತೆ, ನಮ್ಮ ಹಣ್ಣು ವೇಸ್ಟ್ ಆಗುತ್ತೆ, ನಾವು ಬೆಳೆದಿರುವಂತ ದವಸ ಧಾನ್ಯ ವೇಸ್ಟ್ ಆಗುತ್ತೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ರೈತ ಇಷ್ಟೊಂದು ಕಷ್ಟಪಟ್ಟು ಅದನ್ನು ಬೆಳೆದಿದ್ದಾನೆ. ಇದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ, ನಾವು ಮಾರ್ಕೆಟಿಂಗ್ ಮಾಡ್ಬೇಕು. ಮಾರ್ಕೆಟಿಂಗ್ ಯಾರ ಜೊತೆ ಮಾಡ್ಬೇಕು? ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತಿನ್ನುವವರಿದ್ದಾರೆ, ಡೆಲ್ಲಿಯಲ್ಲಿ, ಮುಂಬೈನಲ್ಲಿ, ಬೆಂಗಳೂರಲ್ಲಿ, ಹೈದರಾಬಾದ್ ಅಲ್ಲಿ, ಅವರಿಗೆ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಕಳಿಸ್ಬೇಕು. ಇನ್ನೊಂದು ಹೊರ ದೇಶದಲ್ಲಿ ಇದ್ದಾರೆ, ಅದಕ್ಕಾಗಿ ನಾವು ಎಲ್ಲಾ ಜಿಲ್ಲೆಯವರನ್ನು ಕೂಡ ಅಪೆಡದ ಜೊತೆ ಜೋಡಿಸ್ತೀವಿ. ಇವತ್ತು ದೇಶದಲ್ಲಿ ಅಪೆಡ ಅನ್ನುವಂತ ಒಂದು ಸಂಸ್ಥೆ ಹೊರ ದೇಶಗಳಿಗೆ ಆಹಾರ ಪದಾರ್ಥಗಳನ್ನ ರಫ್ತು ಮಾಡುವಂತ ಸಂಸ್ಥೆ. ನಾನು ಮೊನ್ನೆ ಬೆಂಗಳೂರಲ್ಲಿ 2 ದಿನ ಅವ್ರ ಜೊತೆ ಎಕ್ಸ್ಪೋರ್ಟರ್ಸ್ ಮೀಟಿಂಗ್ ನಾವು ಮಾಡಿದ್ವಿ. ಇಲ್ಲಿ ಎ ಪಾಟೀಲ್ ಅವರು ಕೂತಿದ್ದಾರೆ, ನಮ್ಮ BC ಪಾಟೀಲ್ ಅವರ ಸಲಹೆಗಾರರು, ಅವರೆಲ್ಲರೂ ಬಂದಿದ್ರು. ಅದರಲ್ಲಿ ಏನಾಯ್ತು ಅಂದ್ರೆ ಅಪೆಡದ ಮೂಲಕ ಯಾರ್ಯಾರು ನಮ್ಮ ದೇಶದಿಂದ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರೊಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಬಲ್ರು, ಮಾಡ್ತಾ ಇದಾರೆ ಮತ್ತು ಮಾಡಬಲ್ರು, ಅವರನ್ನ ನಾವು ಕಳಿಸಿದ್ವಿ. ಕಳಿಸಿ ಅವರಿಗೆ ಹೇಳಿದೆ, ODOP ಸ್ಕೀಮ್ ಅಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಇದೆ. ಇಲ್ಲಿ ಟೊಮೆಟೊ ಇದೆ, ಮಂಡ್ಯಕ್ಕೆ ಹೋದ್ರೆ ಕಬ್ಬು ಇದೆ, ಬೆಲ್ಲ ಇದೆ, ಮಾವಿನ ಹಣ್ಣಿದೆ, ಜೊತೆಗೆ ಚಾಮರಾಜನಗರ ಜಿಲ್ಲೆಗೆ ಹೋದ್ರೆ ODOP ಅಲ್ಲಿ ಅರಿಶಿನ ಇದೆ. ಈ ರೀತಿ ನಾವು ಬೆಳೆಯುವಂತ ODOP ಸ್ಕೀಮ್ ಇದು ಒಂದು ಭಾಗ. ಎರಡನೇದು ಹೆಚ್ಚು ಆಹಾರ ಪದಾರ್ಥ. ಈ ಜಿಲ್ಲೆಯಲ್ಲಿ ಮಾವಿನ ಹಣ್ಣು ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ತರಕಾರಿಗಳನ್ನು ಬೆಳಿತೀವಿ, ಹಣ್ಣು ಹಂಪಲ ಬೆಳಿತೀವಿ. ಇದನ್ನ ನಾವು ಬೇರೆ ದೇಶ ಯಾವ ದೇಶಕ್ಕೆ ಯಾವ್ದು ಬೇಕು ಅದನ್ನ ಪಟ್ಟಿ ಮಾಡಿ ಅವರಿಗೆ ಕಳಿಸ್ಕೊಡುವಂತದ್ದು ಅಪೆಡದ ಮೂಲಕ ಆಗ್ಬೇಕು ಅನ್ನೋದಕ್ಕೆ ನಾವು ಒತ್ತು ಕೊಟ್ಟಿದೀವಿ. ಅದಕ್ಕಾಗಿ ನಾನು ಈ ಜಿಲ್ಲೆಯ ಒಂದ್ಸರಿ ಹೇಗಿದ್ರು ನಮ್ಮ DC ಅವರು ಅಗ್ರಿಕಲ್ಚರ್ ಸೈಂಟಿಸ್ಟೇ ಇದ್ದಾರೆ, ಕೇವಲ DC ಅಲ್ಲ, ಅವರು ರೈತ ಪದವಿಯನ್ನ ಓದಿ ಇಲ್ಲಿ ಬೆಳೆದಂತವ್ರು ಇದ್ದಾರೆ, CO ಇದ್ದಾರೆ, ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದಾರೆ. ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಕೂಡ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತರ ಆದಾಯವನ್ನ ಡಬಲ್ ಮಾಡೋದಕ್ಕೆ, ಪ್ರಧಾನಿಯವರ ಕನಸನ್ನ ನನಸು ಮಾಡೋದಕ್ಕೆ ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಿದ್ರೆ ಖಂಡಿತ ಎಪೆಡದವರನ್ನ ನಾನು ಒಂದು ಸರಿ ಇಲ್ಲಿಗೆ ಕಳಿಸ್ತೀನಿ ನಿಮ್ಮ ಜೊತೆ ಕುತ್ಕೊಳ್ಳಿಕ್ಕೆ. ಈ ಜಿಲ್ಲೆಯಿಂದ ನಾವು ಯಾವ್ದನ್ನ ಎಕ್ಸ್ಪೋರ್ಟ್ ಮಾಡಬಹುದು. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದೇ ಕಂಡೀಷನ್, ಗುಣಮಟ್ಟದ ಉತ್ಪಾದನೆ ಮಾಡಬೇಕು ಮತ್ತು ಪೆಸ್ಟಿಸೈಡ್ ರೆಸಿಡ್ಯೂ ಇರಬೇಕು. ಪೆಸ್ಟಿಸೈಡ್ ಅದರಲ್ಲಿ ಕಡಿಮೆ ಇರಬೇಕು. ಪೆಸ್ಟಿಸೈಡ್ ರೆಸಿಡ್ಯೂ ಅನ್ನ ಮಾಡಿ ನಾವು ಕಳಿಸ್ಬೇಕು. ಪೆಸ್ಟಿಸೈಡ್ ಜಾಸ್ತಿ ಇದ್ರೆ ಹೊರದೇಶದಲ್ಲಿ ನಮ್ಮ ಫುಡ್ ಆಕ್ಸೆಪ್ಟ್ ಆಗಲ್ಲ. ಎಷ್ಟು ಇರ್ಬೇಕು ಅಷ್ಟು ಇರ್ಬೇಕು, ಯಾವಾಗ ಹಾಕ್ಬೇಕು ಆವಾಗ ಹಾಕ್ಬೇಕು, ಅದಕ್ಕೊಂದು ಪದ್ಧತಿ ಇದೆ. ಪೆಸ್ಟಿಸೈಡ್ ಅನ್ನ ನಾನು ಒಂದ್ಸಾರಿ ದೊಡ್ಡಬಳ್ಳಾಪುರ ಹೋಗಿದ್ದೆ, ಬಹಳ ದ್ರಾಕ್ಷಿ ತಿಂತಿದ್ದೆ, ನಾನು ತುಂಬಾ ದ್ರಾಕ್ಷಿ ತಿಂತಿದ್ದೆ, ದಿನಕ್ಕೆ KG ಗಟ್ಟಲೆ ತಿಂತಿದ್ದೆ ಆ ಸೀಸನ್ ಅಲ್ಲಿ. ನಾನು ಬಿಜೆಪಿಗೆ ಬಂದರೆ ನನ್ನ ದೊಡ್ಡಬಳ್ಳಾಪುರದಲ್ಲಿ ರೈತರು ಒಂದು ಕಡೆ ಕರ್ಕೊಂಡೋದು, ಸುಮ್ನೆ ಹಾಗೆ ಹೋಗಿರೋದು. ನಾವು ದ್ರಾಕ್ಷಿ ತೋಟಕ್ಕೆ ಹೋಗಿ ಅಲ್ಲಿ ಎಲ್ಲ ದ್ರಾಕ್ಷಿಯನ್ನ ಕೊಯ್ದಿಟ್ಟಿದ್ರು. ಕೊಯ್ದು ಬಿಟ್ಟು ಬಕೆಟ್ ಅಲ್ಲಿ ಔಷಧಿ ಇಟ್ಕೊಂಡು ಅದಕ್ಕೆ ಹಾಕ್ತಾ ಇದ್ರು. ಅವತ್ತಿಂದ ನಾನು ದ್ರಾಕ್ಷಿ ತಿನ್ನೋದು ಬಿಟ್ಬಿಟ್ಟೆ, ಅತ್ಯಂತ ಇಷ್ಟ ಹೋದು ಬಿಟ್ಟೆ. ಯಾಕಂದ್ರೆ ಕೊಯ್ದ ಮೇಲೆ ಆ ತರ ದ್ರಾಕ್ಷಿಯನ್ನ ಹದ್ದಿದ್ರೆ ನಾವು ಪೆಸ್ಟಿಸೈಡ್ ರೆಸಿಡ್ಯೂ ಬಗ್ಗೆ ಮಾತಾಡಕ್ಕೆ ಅಧಿಕಾರನೇ ಬರಲ್ಲ ನಮ್ಗೆ. ಅದಕ್ಕಾಗಿ ಇವತ್ತು ನಮ್ಮ ರೈತ ಯಾವ ಪೆಸ್ಟಿಸೈಡ್ ಅನ್ನ ಯಾವ ಕಾಲಕ್ಕೆ ಆಗ್ಬೇಕು, ಯಾವ ಕಾಲಘಟ್ಟದಲ್ಲಿ ಆಗ್ಬೇಕು,
ಹಾರ್ವೆಸ್ಟಿಂಗ್ ಗೆ ಕೊಯ್ಯೋದಕ್ಕೆ ಎಷ್ಟು ದಿನ ಮೊದಲು ಹಾಕ್ಬೇಕು, ಇದನ್ನ ನಾವು ಯೋಚನೆ ಮಾಡಿ ರೈತರಿಗೆ ಇದರ ಬಗ್ಗೆ ಶಿಕ್ಷಣವನ್ನು ಕೊಟ್ರೆ 100ಕ್ಕೆ 100 ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಅನ್ನು ಕೂಡ ಕೊಂಡ್ಕೊಂಡು ತಿನ್ನುವಂತ ಜನ ಇವತ್ತು ಬೇರೆ ಕಡೆ ಇದಾರ. ಆ ದೃಷ್ಟಿಯಿಂದ ಬರುವಂತದಿಂದಲೇ ನಮ್ಮ ರೈತರನ್ನ ಈ ರೀತಿಯಲ್ಲಿ ಎಜುಕೇಟ್ ಮಾಡಕ್ಕೆ ಖಂಡಿತ ನಮ್ಮ ಹಾರ್ಟಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಆಫೀಸರ್ಸ್ ನಮ್ಮ ಕೆವಿಕೆ, ನಾನು ರಾಜ್ಯ ಸರ್ಕಾರ ಜೊತೆ ಮೊನ್ನೆ ಮೀಟಿಂಗ್ ಮಾಡಿದಾಗ ಒಂದೇ ಮಾತು ಹೇಳಿದ್ದೀನಿ. ನಮ್ಮ ಇಂದ್ರೇಶ್ ಅವರು ಬಂದಿದ್ದಾರೆ ಎಲ್ಲಿಂದ? ಬಾಗಲಕೋಟೆ, ದೂರದ ಬಾಗಲಕೋಟೆಯಿಂದ. ಪ್ರತಿದಿನ ಬರೋದು ಅವ್ರಿಗೆ ಆಗಲ್ಲ. ನಮ್ಮ ಹತ್ರದಲ್ಲೇ GKVK ಇದೆ, ಅದು ಕೃಷಿ ವಿಶ್ವವಿದ್ಯಾನಿಲಯ. ಇವರು ಹಾರ್ಟಿಕಲ್ಚರ್ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್. ನಾನು ಒಂದೇ ಮಾತು ವಿನಂತಿ ಮಾಡಿದ್ದೀನಿ ರಾಜ್ಯ ಸರ್ಕಾರಕ್ಕೆ, ದಯಮಾಡಿ ಈ ಯೂನಿವರ್ಸಿಟಿಗಳನ್ನ ಇಂಟಗ್ರೇಟ್ ಮಾಡಿ. ಹಳೆ ಸಿಸ್ಟಮ್ ಬರ್ಲಿ. ನಾವು ಹಾರ್ಟಿಕಲ್ಚರ್ ಸಲುವಾಗಿ ಬಾಗಲಕೋಟೆಗೆ ಹೋಗೋದಕ್ಕೆ ಆಗಲ್ಲ. ಆ ಬಾಗಲಕೋಟೆಯ ಅಥವಾ ಬೀದರಿನ ಯಾವ್ದೋ ರೈತ ಅಗ್ರಿಕಲ್ಚರ್ ಸಲುವಾಗಿ GKVK ರಾಯಚೂರಿಗೆ ಬರೋದಕ್ಕಾಗಲ್ಲ. ಅದಕ್ಕಾಗಿ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯನ್ನ ಒಟ್ಟು ಮಾಡಿ, ಇಂಟಗ್ರೇಟ್ ಮಾಡಿ. ಅಗ್ರಿಕಲ್ಚರ್ ಅಲ್ಲಿ ಹಾರ್ಟಿಕಲ್ಚರ್ ಇರ್ಲಿ, ಹಾರ್ಟಿಕಲ್ಚರ್ ಅಲ್ಲಿ ಅಗ್ರಿಕಲ್ಚರ್ ಇರ್ಲಿ. ಅವಾಗ ರೈತರಿಗೂ ಅನುಕೂಲ ಆಗುತ್ತೆ, ಸ್ಟೂಡೆಂಟ್ಸ್ಗೂ ಕಲಿಯೋರಿಗೂ ಅನುಕೂಲ ಆಗುತ್ತೆ, ಪ್ರೊಫೆಸರ್ಸ್ಗೂ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಮ್ಮ ಕೆವಿಕೆ, ನಮ್ಮ ಅಟಾರಿಯ ನಿರ್ದೇಶಕರಾದಂತ ವೆಂಕಟ ಸುಬ್ರಹ್ಮಣ್ಯಂ ಅವರು ಕೂತಿದ್ದಾರೆ. ಅವರು ಮೀಟಿಂಗ್ ಅನ್ನ ಕರೆಸಿತ್ತು, ಅವರನ್ನ ನಮ್ಮ ರಾಜ್ಯ ಸರ್ಕಾರದ ಮೀಟಿಂಗ್ ಗೆ ನಾವು ಕರೆಸಿತ್ತು. ಅವಾಗ ಹೇಳಿತ್ತು ನಮಗೆ ಯೂನಿವರ್ಸಿಟಿ ಅವರು ಮತ್ತು ಅಟಾರಿ ಯೂನಿವರ್ಸಿಟಿ ಮತ್ತು ಕೆವಿಕೆ ಒಟ್ಟಾಗ್ಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಒಟ್ಟು ಸೇರಿ ಕೆಲಸ ಮಾಡ್ಬೇಕು. ಪರಸ್ಪರ ಸರ್ಕಾರದಲ್ಲಿ ಇಂಟಗ್ರೇಷನ್ ಬರಬೇಕು, ಪರಸ್ಪರ ಯೂನಿವರ್ಸಿಟಿಯಲ್ಲಿ ಇಂಟಗ್ರೇಷನ್ ಬರಬೇಕು, ಪರಸ್ಪರ ಸಂಶೋಧನೆಯಲ್ಲಿ ರಿಸರ್ಚ್ ಅಲ್ಲಿ ಇಂಟಗ್ರೇಷನ್ ಆಗ್ಬೇಕು. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಈ ದೃಷ್ಟಿಯಿಂದ ಅವರಿಗೆ ಹೇಳಲಾಗಿದೆ. ಆ ಕಾರಣಕ್ಕಾಗಿ ಬರುವಂತದಿಂದಲೇ ಕೆವಿಕೆ ಮತ್ತು ಯೂನಿವರ್ಸಿಟಿ ಒಟ್ಟಾಗಿ ಕೆಲಸ ಮಾಡಬೇಕು. ಕೇವಲ ನಮ್ಮ ರಿಸರ್ಚ್ ಅದು ಯೂನಿವರ್ಸಿಟಿಗೆ ಕೆವಿಕೆಗೆ ಸೀಮಿತ ಆಗಬಾರ್ದು. ನಮ್ಮ ರಿಸರ್ಚ್ ಆಗಿರೋದು ನಮ್ಮ ರೈತನ ಫೀಲ್ಡ್ ತನಕ ಹೋಗ್ಬೇಕು. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಇದರಿಂದ ಅವರಿಗೆ ಲಾಭದಾಯಕ ಆಗ್ಬೇಕು ಅನ್ನುವಂಥದ್ದು. ಈ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟು ಸೇರಿ ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿ ಕೋಲಾರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಮಾಡೋದಕ್ಕೆ, ಈ ರೀತಿಯ ಒಂದು ಹಬ್ ಅನ್ನು ಮಾಡೋದಕ್ಕೆ DC ಅವರು ದಯಮಾಡಿ ಒಂದು ಪ್ರಪೋಸಲ್ ಅನ್ನ ತಯಾರು ಮಾಡಿ ಕಳಿಸ್ಬೇಕು. ಈಗಾಗಲೇ ನಮ್ಮ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರು ಟೊಮೆಟೊದಲ್ಲಿ ODOP ಸ್ಕೀಮ್ ಅಲ್ಲಿ ಟೊಮೆಟೊ ಇದೆ, ಟೊಮೆಟೊದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಮಾಡೋದಕ್ಕೆ ಅವರ ಒಂದು ಮನವಿಯನ್ನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅದು ಪರಿಶೀಲನೆಯಲ್ಲಿದೆ. ಅದೇ ರೀತಿ ಫುಡ್ ಪ್ರೊಸೆಸಿಂಗ್ ನ ಯೂನಿಟ್ ಅನ್ನ ಕೇವಲ ಕೋಲಾರ ಜಿಲ್ಲೆದೇ ಫುಡ್ ಪ್ರೊಸೆಸಿಂಗ್ ಮಾಡ್ಬೇಕಂತಿಲ್ಲ, ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಬರ್ಬೋದು. ಆತರ ಮಾಡೋದಕ್ಕೆ ಒಂದು ಪ್ರಪೋಸಲ್ ಅನ್ನು ದಯಮಾಡಿ ಕಳಿಸ್ಕೊಡಿ. ಇವತ್ತು ನಮ್ಮ ದೇಶ ಆಹಾರ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿದೆ, ಆದ್ರೆ ಪಲ್ಸಸ್ ಅಲ್ಲಿ ಇನ್ನೂ ಆಗ್ಬೇಕಾಗಿದೆ. ಆಯಿಲ್ ಸೀಡ್ಸ್ ಅಲ್ಲಿ ಖಾದ್ಯ ತೈಲದಲ್ಲಿ ಬಹಳ ದೂರದಲ್ಲಿದ್ದೀವಿ ನಾವು. 70% ಖಾದ್ಯ ತೈಲ ನಮ್ಗೆ ಹೊರದೇಶದಿಂದ ಬರ್ತಾ ಇದೆ. 70% ನಾವು ಇಂಪೋರ್ಟ್ ಮಾಡ್ಕೊಂತಾ ಇದೀವಿ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಆಯಿಲ್ ಸೀಡ್ಸ್ ಅಲ್ಲಿ ನಮ್ಮ ಬಹಳ ದೊಡ್ಡ ಪ್ರಮಾಣದ ವಿದೇಶಿ ವಿನಿಮಯ ನಮ್ಮ ಆಯಿಲ್ ಸೀಡ್ಸ್ ಗೆ ಹೊರದೇಶಕ್ಕೆ ಹೋಗ್ತಾ ಇದೆ. ಪಾಮ್ ಆಯಿಲ್ ಅನ್ನ ಬೇರೆ ದೇಶದಿಂದ, ಮಲೇಷಿಯಾ, ಇಂಡೋನೇಷಿಯಾದಿಂದ ತರಿಸ್ಕೊಂಡು ಅದನ್ನು ಬ್ಲೆಂಡ್ ಮಾಡಿ ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟು ಇವತ್ತು ಮಾರಾಟ ಮಾಡೋದಾಗ್ತಾ ಇದೆ. ಒಂದು, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎರಡನೇದು, ವಿದೇಶಿ ವಿನಿಮಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಖರ್ಚಾಗ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಆಯಿಲ್ ಸೀಡ್ಸ್ ಅಲ್ಲಿ ಕೂಡ ನಮ್ಮ ನೆಲಗಡಲೆ, ಸೂರ್ಯಕಾಂತಿ, ತೆಂಗಿನ ಎಣ್ಣೆ ಅಥವಾ ಎಲ್ಲಿ ಸಾಸಿವೆ ಎಣ್ಣೆ ತಿಂತಾರೆ ಅವರು ಸೋಯಾಬೀನ್, ನಾವು ಯಾವ ಎಣ್ಣೆ ತಿಂತೀವಿ ಆ ಎಣ್ಣೆಯನ್ನ ನಮ್ಮ ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಕೂಡ ವಿಶೇಷವಾದಂತ ಒತ್ತನ್ನು ಕೊಡುವಂತ ದೃಷ್ಟಿಯಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಇದಕ್ಕೆ ವಿಶೇಷ ಒತ್ತು ಕೊಡ್ತಾ ಇದೆ. ನಮ್ಮ ಜಿಲ್ಲೆ ಏನಾದ್ರೂ ಆಯಿಲ್ ಪಾಮ್ ಅನ್ನು ಬೆಳೆಸಕ್ಕೆ ಅದಕ್ಕೆ ವಾತಾವರಣ ನಂಗೆ ಗೊತ್ತಿಲ್ಲ, ನಾನು ಅಧ್ಯಯನ ಮಾಡಿಲ್ಲ. ಸೂಟೇಬಲ್ ಇದ್ರೆ ಇಲ್ಲಿ ಕೂಡ ಆಯಿಲ್ ಪಾಮ್ ಅನ್ನ ಇವತ್ತು ಸರ್ಕಾರ ಬೀಜ ಕೊಟ್ಟು, ಗಿಡ ಕೊಟ್ಟು, ಅದನ್ನ ಸಾಕಕ್ಕೆ ದುಡ್ಡು ಕೊಟ್ಟು ಅದಕ್ಕೆ ಪ್ರೊಸೆಸಿಂಗ್ ಯೂನಿಟ್ ಮಾಡುವಂತದನ್ನ ಎಲ್ಲ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಕೋಲಾರ ಜಿಲ್ಲೆಗಳಲ್ಲಿ ಬರ್ಲಿಕ್ಕಿಲ್ಲ. ಆದ್ರೆ ಉಳಿದಂತ ಯಾವ್ದಾವ್ದನ್ನ ನಾವು ಮಾಡಕ್ಕೆ ಸಾಧ್ಯ, ಇದನ್ನು ಮಾಡೋದಕ್ಕೆ ನಾವು ಒತ್ತು ಕೊಡ್ತೀವಿ. 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್. UN ವಿಶ್ವಸಂಸ್ಥೆ ಭಾರತದ ಕೋರಿಕೆಯನ್ನ ಮಂಡಿಸಿ ಎಲ್ಲಾ ದೇಶಗಳು ಓಟ್ ಹಾಕಿ 2023 ಸಿರಿಧಾನ್ಯಗಳ ವರ್ಷ ಅಂತ ಪ್ರಪಂಚದಲ್ಲಿ ಆಚರಣೆ ಮಾಡೋದಕ್ಕೆ ಇವತ್ತು ನಮ್ಮ ಭಾರತದ ಕೋರಿಕೆಯ ಮೇರೆಗೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾವು ಮಿಲ್ಲೆಟ್ಸ್ ಬೆಳೀತಾ ಇದೀವಿ. ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ,
ಅಂದ್ರೆ ನಾವು ಯಾವ್ದಾದ್ರು ತಿಂತಾ ಇದೀವಿ ಅದು ಒಳ್ಳೇದು ಅಂತ ಹೇಳಿ ಇವತ್ತು ಜಗತ್ತಲ್ಲಿ ಪ್ರೂವ್ ಆಗ್ತಾ ಇದೆ. ನಾವು ತಿನ್ನುವಂತ ರಾಗಿ, ನಾವು ತಿನ್ನುವಂತ ಜೋಳ ಆರೋಗ್ಯಕ್ಕೆ ಒಳ್ಳೇದು ಅಂತ ಪ್ರೂವ್ ಆಗ್ತಾ ಇದೆ. ಇದನ್ನ ನಾವು ಹೊರದೇಶಕ್ಕೆ ಕಳಿಸಕ್ಕೆ ನಮ್ಗೆ ಅವಕಾಶ ಇದೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂದ್ರೆ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾ ಇರೋದು, ಎಲ್ಲ ದೇಶಗಳು ಓಟ್ ಹಾಕಿ ಇದನ್ನ ಆಚರಣೆ ಮಾಡ್ತಾ ಇರೋದು. ಅದಕ್ಕಾಗಿ ನಮ್ಮ ರಾಗಿಗೆ, ನಮ್ಮ ಜೋಳಕ್ಕೆ ನಾವು ಬೆಳೆಯುವಂತ ಏನೋ ಏನೇನು ಇದೆಯಲ್ಲ ಸಿರಿಧಾನ್ಯದಲ್ಲಿ ಐಟಮ್ಸ್ 80 ಅದೆಲ್ಲದಕ್ಕೂ ಕೂಡ ಇಂಟರ್ನ್ಯಾಷನಲ್ ಅಲ್ಲಿ ಮಾರ್ಕೆಟ್ ಸಿಗುವಂತ ಅವಕಾಶ ಇದೆ. ಇದನ್ನ ರೈತರು ನೀರೇ ಇಲ್ಲದಂತ ಪ್ರದೇಶದಲ್ಲಿ ಕೂಡ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ನಾನು ಬೆಳೆಯೋದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಇದಕ್ಕೆ ಕೂಡ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನ, ಎಕ್ಸ್ಪೋರ್ಟ್ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ನಾವು ಯೋಚನೆಯನ್ನ ಮಾಡ್ತಾ ಇದೀವಿ. ಖಂಡಿತವಾಗಿ ಈ ಜಿಲ್ಲೆಯ ಒಂದು 2,31,000 ಎಕರೆ ಭೂಮಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆಯನ್ನು ಇದೆ. ಇದನ್ನ ಇನ್ನೂ ರೈತರಿಗೆ ಲಾಭದಾಯಕ ಮಾಡುವಂತ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಮ್ಮ ಜೊತೆಗಿದೆ. ಇವತ್ತು ಕ್ರಾಪ್ ಸರ್ವೆಯಲ್ಲಿ ನೀವು ರೈತ ತನ್ನ ಹೊಲದಲ್ಲಿ ನಿಂತು ತನ್ನ ಬೆಳೆ ನಾಶ ಆದಾಗ ಕ್ರಾಪ್ ಸರ್ವೆ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಯಾವ್ದೋ ಅಧಿಕಾರಿಗೆ ನಾವು ಕಾಯ್ಬೇಕಾಗಿಲ್ಲ. ನಮ್ಮ ಹೊಲದಲ್ಲಿ ನಮ್ಮ ಬೆಳೆ ನಾಶ ಆದಾಗ ನಾವು ನಿಂತ್ಕೊಂಡು ನಮ್ಮ ಮೊಬೈಲ್ ಅಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಬೆಳೆ ಮೇವು ಕೊಡುವಂತ ಒಂದು ವೈಜ್ಞಾನಿಕ ಪದ್ಧತಿ ಇವತ್ತು ಬಂದಿದೆ. ಈ ರೀತಿ ಹಲವಾರು ಪ್ರಾಯೋಗಿಕ ಡಿಜಿಟಲ್ ಅನ್ನ ರೈತರಿಗೆ ಕೊಡಬೇಕು ಅಂತ ನರೇಂದ್ರ ಮೋದಿ ಅವರ ಕನಸಿದೆ. ಆ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿಮ್ಮ ಜೊತೆಗಿರಕ್ಕೆ ಸಿದ್ಧ ಇದೆ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನು ನಾವು ಬಳಕೆ ಮಾಡಬೇಕು. ಕಿಸಾನ್ ಸಮ್ಮಾನ್ ಯೋಜನೆ ಎಲ್ಲ ರೈತರಿಗೆ ಸಿಗುವ ರೀತಿಯಲ್ಲಿ ಯಾವುದೇ ಅದು ಆಸ್ತಿಯ ಗೊಂದಲ, ಜಮೀನಿನ ಗೊಂದಲ ಇದ್ರೂ ಕೂಡ ಅದನ್ನ ಸರಿ ಮಾಡ್ಕೊಂಡು ಎಲ್ಲ ರೈತರಿಗೆ ಸಿಗುವಂತೆ ಅದಾಗ್ಬೇಕು. ಆಲ್ಮೋಸ್ಟ್ ಈ ಜಿಲ್ಲೆಯಲ್ಲಿ ಎಲ್ಲಾ ರೈತರಿಗೆ ಅದು ಸಿಕ್ಕಿದೆ. ಇನ್ಯಾರ್ಯಾರು ಬಾಕಿ ಇದ್ರೆ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಸಾಧ್ಯ ಇದೆ. ಬೆಳೆ ವಿಮೆ ಯೋಜನೆ ಇರ್ಬೋದು, ಉಳಿದಂತ ಹಲವಾರು ಯೋಜನೆಗಳ ಸೌಲಭ್ಯವನ್ನ ನೀವು ಪಡ್ಕೋಬೇಕು. ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಒಟ್ಟು ಸೇರಿ ಕೋಲಾರ ಜಿಲ್ಲೆಗೆ ಸಹಾಯ ಮಾಡಕ್ಕೆ ನಾವು ಸಿದ್ಧ ಇದೀವಿ. ಆ ಉಪಯೋಗವನ್ನ ನೀವು ಪಡ್ಕೋಬೇಕನ್ನುವಂತ ವಿನಂತಿಯನ್ನ ಮಾಡಿ ಇವತ್ತು ಶಾಸಕರು, ಸಂಸದರು ಯಾವ ಮನವಿಯನ್ನ ಕೊಟ್ಟಿದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಅದನ್ನ ರಾಜ್ಯ ಸರ್ಕಾರದಲ್ಲಿ ಆಗ್ಬೇಕಾದನ್ನ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರದಲ್ಲಿ ಆಗ್ಬೇಕಾದನ್ನ ಕೇಂದ್ರದಲ್ಲಿ ನಾವು ಫಾಲೋ ಅಪ್ ಮಾಡುವಂತ ಕೆಲಸವನ್ನ ಮಾಡಿ ಈ ಜಿಲ್ಲೆ ಕೂಡ ರೈತ ಮುಂದುವರಿದ ರೈತನ ಇನ್ಕಮ್ ಡಬಲ್ ಆಯ್ತು. ಡಬಲ್ ಅಲ್ಲ, ಟ್ರಿಪಲ್ ಆಗ್ಬೋದು. ಇವತ್ತು ನಾವು ನೋಡಿದಂತ ರೈತನ ಸ್ಥಿತಿಗೆ ಹೋದ್ರೆ ಅದನ್ನ ಟ್ರಿಪಲ್ ಮಾಡಕ್ಕೆ ಸಾಧ್ಯ ಇದೆ. ಗೋವಿಂದರಾಜು ನಿಮ್ಮ ಕಣ್ಣ ಮುಂದೆ ಒಂದು ಉದಾಹರಣೆ. ರೈತ ತನ್ನ ಕೃಷಿಯ ಜೊತೆಗೆ ಆ ಉಪಕಸಬನ್ನು ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಯೋಚನೆ ಇದೆ. ಉಪಕಸಬು ಅಂದ್ರೆ ಏನು? ರೈತ ತನ್ನ ಕೃಷಿಯ ಜೊತೆ ಹಸು ಸಾಕಬೇಕು, ಡೈರಿ ಮಾಡ್ಬೇಕು, ಅವನು ಪೋಲ್ಟ್ರಿ ಮಾಡ್ಬೋದು, ಅವನು ಫಿಶಿಂಗ್ ಮಾಡ್ಬೋದು, ಅವನ ಅಗ್ರೋ ಫಾರೆಸ್ಟ್ರಿ ಮಾಡ್ಬೋದು, ಜೇನು ಸಾಕಣೆ ಮಾಡ್ಬೋದು. ಇದನ್ನು ಮಾಡಿದಾಗ ಅವನ ಆದಾಯವನ್ನ ಅವನು ಇನ್ನಷ್ಟು ಎಲ್ಲಾದ್ರೂ ಬೆಲೆ ಕೈ ಕೊಟ್ಟರು ಕೂಡ ಇದು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಇವತ್ತು ಒತ್ತಿ ಹೇಳ್ತಾ ಇದೆ. ಅದಕ್ಕಾಗಿ ಸಹಕಾರವನ್ನು ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆಗಳು ಹಲವಾರು ನಿಮ್ಮ ಕಣ್ಮುಂದೆ ಕೋಲಾರ ಜಿಲ್ಲೆಯಲ್ಲಿ ಇದೆ. ಇದನ್ನ ಉಳಿದಂತ ರೈತರು ಕೂಡ ಅಳವಡಿಸಬೇಕು. ಅದಕ್ಕೆ ಏನು ಸಹಾಯ ಬೇಕು ನಾವು ಮಾಡಕ್ಕೆ ಸಿದ್ಧ ಇದೀವಿ ಅನ್ನುವಂತ ಮಾತನ್ನ ಹೇಳಿ ಅತ್ಯಂತ ಖುಷಿಯಿಂದ ಕಟ್ಟಡವನ್ನ ಉದ್ಘಾಟನೆ ಮಾಡಿದೀವಿ. ಇದು ರೈತರಿಗೆ ಹೆಚ್ಚೆಚ್ಚು ಅನುಕೂಲ ಆಗಿದೆ. ರೈತರ ಈ ಜಿಲ್ಲೆಯ ಮಣ್ಣು, ನೀರು, ಹೈನುಗಾರಿಕೆ, ಪ್ರಾಣಿಯ ಯಾವುದೇ ಸಮಸ್ಯೆ ಇದ್ರೆ ಅದನ್ನು ಬಗೆಹರಿಸಿಕೊಳ್ಳಕ್ಕೆ ಒಂದು ಸೈಂಟಿಸ್ಟ್ ನಿಮ್ಮ ಜೊತೆಗಿರ್ತಾರೆ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ಕಟ್ಟಡವನ್ನು ಖುಷಿಯಿಂದ ಉದ್ಘಾಟನೆ ಮಾಡಿದೀವಿ ಅನ್ನುವಂಥದ್ದನ್ನು ಹೇಳಿ ನಿಮ್ಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಇದಾದ ಮೇಲೆ ಎಫ್ಇಒದವರು ಯಾರು ಎಫ್ಇಒದಿಂದ ಬಂದಿದ್ದೀರಿ, ನಿಮ್ಮದೇನಾದ್ರೂ ಮಾತಾಡುವಂಥದ್ದು ನಮ್ದು ಇದ್ರೆ ಇಲ್ಲಿ ಒಳಗಿನ ಏನು ಸಭಾಂಗಣ ಇದೆ, ಅಲ್ಲಿ ಕೂತ್ಕೋಬೇಕು. ಒಂದು 5 ನಿಮಿಷ ನಿಮ್ಮ ಹತ್ರನು ನಾನು ಮಾತಾಡಿ ಮುಂದಿನ ನಮ್ಮ ಅಧಿಕಾರಿಗಳ ಸಭೆಗೆ ಹೋಗ್ತೀನಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಕೋಲಾರ ಜಿಲ್ಲೆಯ ರೈತರು ಇಸ್ರೇಲ್ ಮಾದರಿಯನ್ನು ಅನುಸರಿಸಿದ್ದಾರೆ. ವೈಜ್ಞಾನಿಕ ಕೃಷಿಯನ್ನು ಅನುಸರಿಸಿಕೊಂಡು ಮೌಲ್ಯವರ್ಧನೆ ಹೆಚ್ಚಿಸುವಲ್ಲಿ ಗಮನ ಕೊಡಬೇಕು ಮತ್ತು ರೈತ ಉತ್ಪಾದಕ ಸಂಘಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕೋಲಾರ ಜಿಲ್ಲೆಯ ಸಾಂಸ್ಕೃತಿಕ ಬೆಳೆಯಾದ ನೆಲಗಡಲೆ ಕೂಡ ಮತ್ತು ಸಿರಿಧಾನ್ಯಗಳನ್ನು ಬೆಳೆದು ಸಿರಿವಂತರಾಗೋಣ ಎಂದು ತಿಳಿಸಿದ್ದಾರೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಮಾನ್ಯ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವರು ಇವರಿಗೆ ಸನ್ಮಾನ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಅವರ ನಗುಮುಖದಿಂದಲೇ ಎಲ್ಲರಿಗೂ ಚಿರಪರಿಚಿತರು. ಶೋಭಾ ಅವರು ಕರ್ನಾಟಕದ ಪುತ್ತೂರು ಸಮೀಪದಲ್ಲಿರುವ ಚಾರ್ವಾಕ ಗ್ರಾಮದಲ್ಲಿ ಶ್ರೀ ಮೋನಪ್ಪ ಗೌಡ ಹಾಗೂ ಶ್ರೀಮತಿ ಪೂವಕ್ಕ ದಂಪತಿಗೆ
ಆತಿಥ್ಯವನ್ನು ಸ್ವೀಕರಿಸಿದಂತ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾಗಿ ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕುಲಸಚಿವರಾಗಿ ನಿವೃತ್ತಿ ಹೊಂದಿ ಇದೀಗ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರ ತಾಂತ್ರಿಕ ಸಲಹೆಗಾರರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಾ ಡಾಕ್ಟರ್ ಎ.ಬಿ. ಪಾಟೀಲ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೀನಿ. ದಯವಿಟ್ಟು ಸಭಿಕರೆಲ್ಲ ನಿಂತಬೇಕು. ರಾಷ್ಟ್ರಗೀತೆಗೆ ಗೌರವ ಸೂಚಿಸಬೇಕೆಂದು ಹೇಳಿಕೊಳ್ಳುತ್ತೇವೆ. ವಿದ್ಯಾರ್ಥಿನಿಯರು जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तब शुभ नामे जागे तब शुभ आशीष मागे गाहे तब जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे भारत माता की